ಇದೆ ಬರೀ 65,000 ಕೊಡ್ತೀವಿ. 65,000ಕ್ಕ ಬರೀ 65,000. ಸೂಪರ್. 65,000ಕ್ಕೆ ನಿಮಗೆ FC 5 ವರ್ಷ ಇದೆ ಸರ್ ಅದರಲ್ಲಿ. 5 ವರ್ಷ ಇದೆಯಾ? ಹೌದು. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ಕರ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. 2013ನೇ ಮಾಡಲು ವೈಟ್ ಕಲರ್ ಸ್ಕೋಡಾ ರ್ಯಾಪಿಡ್ ನಿಮ್ಗೆ ಬರೀ 3,65,000 ಸಿಗುತ್ತೆ ಸರ್. 3,65,000ಕ್ಕೆ 13 ಮಾಡಲ. ರೇಟ್ ಎಷ್ಟು ಹೇಳಿ? ಎಷ್ಟು ಸರ್? 1,85,000ಗೆ ಏನ್ ಫ್ಯೂಚರ್ ಬೇಕು ಸರ್ ನಿಮ್ಗೆ? ಏರ್ ಬ್ಯಾಗ್ ಬೇಕಾ? ಏರ್ ಬ್ಯಾಗ್ ಇದೆ. ಡೀಪ್ ಓವರ್ ಬೇಕಾ? ಡೀಪ್ ಓವರ್ ಇದೆ. ಮ್ಯಾಗ್ವಿಲ್ ಬೇಕಾ? ಮ್ಯಾಗ್ವಿಲ್ ಇದೆ. 20-30 ಮನೆ ತರ ಇರುತ್ತೆ ಗಾಡಿ. ದೊಡ್ಡ ಫ್ಯಾಮಿಲಿಗೆ ದೊಡ್ಡ ಗಾಡಿನೇ ಟಾಪ್ ಎಂಡ್ ಮಾಡಲು ಬರೀ 2,65,000ಗೆ. 2,65,000ಕ್ಕ ಬೈಲೋ ಗಾಡಿ ಕೊಡ್ತೀನಿ ಸರ್. CNG ಗಾಡಿ ಇದು. CNG ನಾ? ಪೆಟ್ರೋಲ್ ಪ್ಲಸ್ CNG ಬರುತ್ತೆ. LPG ಎಲ್ಲ CNG. ಸರ್ ನೀವು ಇಯರ್ ಅಂಡ್ ಆಫರ್ ಏನನ್ನ ಅನ್ಕೊಳ್ಳಿ. ಪ್ರೈಸ್ ಎಷ್ಟು ಹೇಳಿ ಇದು? ಎಷ್ಟು ಸರ್? 2,35,000ಗೆ ಸಿಂಗಲ್ ಓನರ್ ಗಾಡಿ. ಪೆಟ್ರೋಲ್ ಅಲ್ಲ ಡೀಸೆಲ್. ಪ್ರೈಸ್ ಬರೀ 2 ಲಕ್ಷ ಸರ್. 2 ಲಕ್ಷ. ಬೆಂಗಳೂರು ಓಡಿಸಿದ್ರೆ ಸಾಕಾ? ಎಲ್ಲ ಹೋಗ್ಬೇಕು? ಎಲ್ಲಾರು ಹೋಗ್ಬೋದಾ? 1,75,000 ಕೊಡ್ತೀನಿ ಸರ್. ಸಿಂಗಲ್ ಓನರ್ ಗಾಡಿ 1,65,000ಗೆ ಫೈನಲ್. 1,85,000ಗೆ ಕೊಡ್ತೀನಿ ಸರ್. 1,85,000ಗೆ 1,35,000 ಕೊಡ್ತೀನಿ ಸರ್. 1,35,000 30ನಾ? ಹೌದು ಸರ್. ಗಾಡಿ ನೋಡಿ ಹೆಂಗ್ ಕಾಣ್ತಾ ಇದೆ. ಹೆಂಗ್ ಕಾಣ್ತಾ ಇದೆ ನೋಡಿ. ಅದು ಶೋರೂಮ್ ಇಂದ ಈಚೆಗೆ ಜಸ್ಟ್ ತೋರಿಸಿ ಸರ್ ನಮ್ಮ ವೀಕ್ಷಕರಿಗೆ. ಗಾಡಿ ತೋರಿಸಿ ನೋಡಿ. ದುಡ್ಡು ಕೊಟ್ಟಿ ಮಾಡ್ಸಿದೆ ಸರ್ ಸ್ಟಿಕ್ಕರಿಂಗು. ತೆಗಿಯೋದ್ ಬೇಡ. ಗಾಡಿ ನೋಡಿ ತುಂಬಾ ಚೆನ್ನಾಗಿದೆ. ಸ್ವಿಫ್ಟ್ ZXi ವೇರಿಯಂಟ್ ಪೆಟ್ರೋಲ್ ಇಂಜಿನ್. ಒಳ್ಳೆ ಪ್ರೈಸ್ ಹೇಳಿ ಸರ್. 2 ಲಕ್ಷ. ಇದು 75,000 ಕೊಟ್ಬಿಡೋಣ ಸರ್. 75,000ಕ್ಕೆ ಬರೀ 38,000 ಓಡಿರೋ ಗಾಡಿ. ನಾನು ಕಾರು. ಹೌದು. 2,40,000ಗೆ ಕೊಟ್ಬಿಡೋಣ ಸರ್. ಗಾಡಿ ನೋಡಿ ಸರ್ ಹೆಂಗಿದೆ. ಗಾಡಿ ಸೂಪರ್ ಆಗಿದೆ ಸರ್. ನನ್ಗೆ ಅನ್ಸ್ಬಿಡ್ತು ಏನಾದ್ರು ಪೇಂಟ್ ಆಗ್ಬಿಟ್ಟಿದೆ ಅಂತ ಸರ್. ರಬ್ಬಿಂಗ್ ಪಾಲಿಶ್ ಹಾಕಿರೋದು ಎಕ್ಸ್ಟ್ರಾ ಕ್ಲಾಸ್ ನೀಟ್ ಆಗಿದೆ ಗಾಡಿ. CNG ಬರುತ್ತಾ ಸರ್? ಇದು ಫಿಟ್ ಮಾಡಿದ್ದಾರೆ ಕಸ್ಟಮರ್. BMT ಟಾಪ್ ಎಂಡ್ ಮಾಡಲ್ ಗಾಡಿ. 15 ಮಾಡಲ್ ಗಾಡಿ ಇದು. 2,35,000ಗೆ ಕೊಡ್ತೀನಿ ಸರ್. 1,55,000 ಆಗುತ್ತೆ ಸರ್. 1,55,000ಗೆ 11 ಮಾಡಲು. ಹೌದು ಸರ್. ಚೆನ್ನೈಗೆ ಹೋಗಿ, ಹುಬ್ಳಿಗೆ ಹೋಗಿ, ಧಾರವಾಡಗೆ ಹೋಗಿ, ಕೊಳ್ಳೇಗಾಲ್ಗೆ ಹೋಗಿ, ತಿರುಪತಿ ತಿರುಮಲ ಎಲ್ಲಾನ ಹೋಗಿ. 2014 ಮಾಡಲ್. ಗ್ಲಾಸ್ ಅಲ್ಲಿ ಮೇಲೇನೆ ಇದೆ. 2014 ಮಾಡಲ್ ಗಾಡಿ. ಬರೀ 48,000 ಓಡಿದೆ. ನ್ಯಾನೋ ಟ್ವಿಸ್ಟ್ ಇದು. ಟ್ವಿಸ್ಟ್ ಟಾಪ್ ಎಂಡ್ 100% ಟಾಪ್ ಎಂಡ್. 1,35,000. 1,35,000ಗೆ ಸಿಂಗಲ್ ಓನರ್ ಗಾಡಿ. 2,45,000ಗೆ ರಿಡ್ಜ್ ಸಿಂಗಲ್ ಓನರ್ ಗಾಡಿ. ಖಂಡಿತ 1,35,000 ಕೊಟ್ಬಿಡೋಣ ಸರ್. LPG ಎಲ್ಲ ಇದೆ. ಗಾಡಿ ಸೂಪರ್ ಆಗಿದೆ. 1,25,000. 1,25,000ಗೆ 1,55,000ಗೆ 12 ಮಾಡಲ್. 2 ಲಕ್ಷ ಕೊಡ್ತೀನಿ ಸರ್. 2,85,000 ಆಗುತ್ತೆ. 2,85,000ಗೆ ಸಿಂಗಲ್ ಓನರ್ 11 ಮಾಡಲ್. ಹೌದು ಸರ್. 1,90,000 ಆಗುತ್ತೆ ಸರ್. 15 ಮಾಡಲ್ ಇದು. 14 ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ 45,000 ಓಡಿದೆ ಗಾಡಿ. ಬರೀ 45,000. ಪ್ರೈಸ್ ಎಷ್ಟು ಹೇಳಿ? ಎಷ್ಟಿರ್ಬೋದು ಸರ್? 2,25,000. 2,25,000. 14 ಏನ್ ಮಾಡಲ್ ಸಿಗುತ್ತೆ? 245. ಹೌದು, ಅದು ZXi ವೇರಿಯಂಟ್. 1,65,000 ಆಗುತ್ತೆ ಸರ್. 2,75,000 17 ಮಾಡಲು. ಹೌದು ಸರ್. ಇದು ಬಂದು 1,10,000 ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಸರ್. 1,10,000 ವಿತ್ ಟ್ರಾನ್ಸ್ಫರ್. ಹೌದು. 2 lakhs ಯಾವ್ದು ಬೇಕು? 2 ಲಕ್ಷ. 2,45,000. 2,45,000ಗೆ 2011 ಮಾಡಲ್ i10 ಸ್ಪೋರ್ಟ್ಸ್ ಕೊಡೋಣ ಸರ್. ಅದು ಸಿಂಗಲ್ ಓನರ್ ಸಿಗ್ತಾ ಇದೆ. ಖಂಡಿತ ಬನ್ನಿ. ನಿಮ್ ಪ್ರೊಫೈಲ್ ತಗೊಂಡ್ ಬನ್ನಿ. ₹1 ದುಡ್ಡು ಬೇಡ. ಫುಲ್ ಲೋನ್ ಆಗುತ್ತೆ. ಎಷ್ಟು? 2,45,000. 2,45,000ಗೆ ನಿಮ್ಗೆ ಡಿಸೈರ್ ಸಿಗ್ತಾ ಇದೆ. ರೇಟ್ ಎಷ್ಟು ಹೇಳಿ? ಎಷ್ಟು ಸರ್? ಅದು ನೀವೇ ಹೇಳ್ಬಿಡಿ. ಹೇಳಿ ಸರ್. ಈ ಗಾಡಿ ಎಲ್ಲ ನೀವ್ ಹೇಳಿದ್ರ. ರೇಟ್ ನಾವ್ ಹೇಳ್ಬೇಕಾ? ಹೇಳಿ. 1,65,000 ಹೇಳ್ತಾ ಇದೀವಿ. 1,65,000 ಇನ್ನೂ ನೆಗೆಸ್ಟಬಲ್ ಆಗುತ್ತೆ. ಟಾಪ್ ಎಂಡ್ ಮಾಡಲ್. ಪ್ರೈಸ್ ಬಂದು ನಿಮ್ಗೆ 1,65,000 ಆಗುತ್ತೆ ಸರ್. ನಿಮ್ಗೆ ಬರೀ 65,000 ಆಗುತ್ತೆ ಸರ್. ಇದು 65,000. ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್ ಅಷ್ಟೇ. ಹೌದು. 245. ಇಲ್ಲ ಪಕ್ಕ 17 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 2,75,000 ಆಗುತ್ತೆ ಸರ್. ಇದು ಬಂದು ಬರೀ 1,65,000 ಆಗುತ್ತೆ. 1,65,000 ಟಾಪ್ ಎಂಡ್ ಮಾಡಲು. ಕೊರೋಲಾ 245ಗೆ ಫೈನಲ್ ಮಾಡಿ. 245ಗೆ ZXi. ಹೌದು ಸರ್. 1,15,000 ಆಗುತ್ತೆ. 1,15,000. 2,45,000 ಸರ್. ಬರೀ 145 ಕೊಡೋಣ. 145ಗೆ ಅಸೆಂಟ್ ಸಿಗುತ್ತೆ. ಇದು ಬಂದು ನಿಮ್ಗೆ 1,85,000 ಆಗುತ್ತೆ ಸರ್. 145 ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. 145 ಅಷ್ಟೇನಾ? ಹೌದು ಸರ್. ಇವತ್ತು ನಮ್ಮ MS ಕಾರ್ಸ್ ಅಲ್ಲಿ ನಿಮ್ ವಿಡಿಯೋದಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. 1,75,000ಗೆ 1,75,000 ಸರ್. ಇದು ಬಂದು 1,90,000 ಆಗುತ್ತೆ ಸರ್. 1,90,000ಗೆ 9 ಮಾಡಲು 1,95,000 ಆಗುತ್ತೆ. 2,45,000 ಆಗುತ್ತೆ. 4,25,000 ಆಗುತ್ತೆ. 4,25,000ಗೆ 14 ಮಾಡಲು ಸೆಕೆಂಡ್ ಓನರ್. ನಿಮಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. ಎಷ್ಟು? 2,65,000 16 ಮಾಡಲು. ಡೀಸೆಲ್ ವೆಹಿಕಲ್ ಇದು. 1,65,000 10 ಮಾಡಲು ನಿಮಗೆ ಬರೀ 155 ಆಗುತ್ತೆ. 9 ಮಾಡಲು ಸಿಂಗಲ್ ಓನರ್ ಇದು. 245 ಆಗುತ್ತೆ. ಬರೀ ನಿಮಗೆ 2,45,000. 2,45,000ಗೆ ನ್ಯೂ ಶೇಪ್ ಸಿಗುತ್ತೆ. 1,50,000 ಆಗುತ್ತೆ. 1,50,000ಗೆ ಫ್ರೆಶ್ FC ಇನ್ಶೂರೆನ್ಸ್ ಜೊತೆಗೆ 75, 1 ಲಕ್ಷ, 2 ಲಕ್ಷ, 1.5 ಲಕ್ಷ, 1,75,000, 3 ಲಕ್ಷ, 4 ಲಕ್ಷ ಬಜೆಟ್ ಅಲ್ಲೇ ಸುಮಾರು ಗಾಡಿಗಳಿದೆ.
ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ಕರ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. ಸೊ ನಾನ್ ನೋಡ್ಬೋದು ನಮ್ಮ ಪಕ್ಕದಲ್ಲಿ ಸೈಬ್ ಬೈ ಇದಾರೆ. ಸೊ ನೀವು ಅರ್ಥ ಆಗೋಗಿರತ್ತೆ, ನಾರ್ಮಲ್ ಆಗಿ ನೀವು ಮೆಸೇಜ್ ಅಲ್ಲಿ ಹಾಕ್ತಾ ಇರ್ತೀರಾ ಸೈಬ್ ಬೈ ಹತ್ರ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು MS ಕಾರ್ಸ್ ಅಲ್ಲಿ. ಸೊ MS ಕಾರ್ಸ್ ವೈಡ್ ಆಗಿ ಬೆಳೆದಿದೆ ಅಂತಾನೆ ಹೇಳ್ಬೋದು. ಹತ್ತತ್ರ ಒಂದು 80+ ಗಾಡಿ. ಯಾವ ತರ ಕಸ್ಟಮರ್ಸ್ ಸಪೋರ್ಟ್ ಸಿಕ್ಕಿ ನೀವು ಇಷ್ಟೊಂದು ದೊಡ್ಡ ಅಚೀವ್ಮೆಂಟ್ ಮಾಡಕ್ ಆಯ್ತು ಅಂತ? ಯಾಕಂದ್ರೆ ಒಂದು ಪ್ಲೇಸ್ ಇಂದ ಬಂದು ಒಂದ್ ದೊಡ್ಡ ಪ್ಲೇಸ್ ತಗೊಂಡ್ ಮಾಡಿದಿರಾ ಸರ್. ಎಲ್ಲ ನೋಡಿ, ನಾವು ಬೆಳೀತಾ ಇದೀವಿ ಅಂದ್ರೆ ನಮ್ ವೀಕ್ಷಕರು ಕಾರಣ ಅದಕ್ಕೆ. ಹೆಂಗೆ ನಮ್ದು ಪಬ್ಲಿಸಿಟಿ ಆಗತ್ತೆ, ಹಂಗೆ ನಮ್ ವೀಕ್ಷಕರು ಹೆಂಗ್ ಗಾಡಿ ತಗೊಂತಾರೆ, ನಾವ್ ಹೆಂಗೆ ಅವ್ರಿಗೆ ಸರ್ವಿಸ್ ಕೊಡ್ತೀವಿ, ಅದಕ್ ಮೇಲೆ ನಮ್ದು ಈ ಲೆವೆಲ್ಗೆ ಬಂದಿದೆ ಸರ್. ಏನ್ ಗೊತ್ತಾ, ನಾವು ಅವ್ರಿಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋದೇ ನಮ್ದು ಒಂದು ಪ್ರಯತ್ನ. ಇನ್ನೊಂದು, ಎಲ್ಲಾರ ಮನೆ ಹತ್ರ ಒಂದು ಕಾರ್ ಇರ್ಬೇಕು. ಎಲ್ಲಾರ್ಗು ಒಂದು ಆಸೆ ಇರತ್ತೆ, ಅದು ಒಂದು ಆಸೆ ಇರುತ್ತೆ. ಎಲ್ಲಾರ್ಗು ನಾವು ಎಲ್ಲಾ ಪ್ರೈಸ್ ಅಲ್ಲಿ ಗಾಡಿ ಕೊಡಕ್ ಪ್ರಯತ್ನ ಮಾಡ್ತಾ ಇರ್ತೀವಿ. ಕೆಲವೊಂದು ಹೋಲ್ಸೇಲ್ ಇನ್ಕ್ಲೂಡ್ MS ಕಾರ್ಸ್ ಬಂದ್ಬಿಟ್ಟೆ ಒಂದು ಸ್ವಲ್ಪ ಜನ ಮನೆಯಲ್ಲಿ ಕಾರ್ ನಿಂತ್ಕೊಂತ ಇದೆ ಏನೋ ಅಲ್ವಾ? ಒಳ್ಳೊಳ್ಳೆ ಬಜೆಟ್ ಅಲ್ಲಿ ಕೊಟ್ಬಿಟ್ಟು ಸರ್ ಬೆಸ್ಟ್ ಪ್ರೈಸ್ ನಮ್ಮ ಹತ್ರ 65, 75, 1 ಲಕ್ಷ, 2 ಲಕ್ಷ, 1.5 ಲಕ್ಷ, 1.75, 3 ಲಕ್ಷ, 4 ಲಕ್ಷ ಬಜೆಟ್ ಅಲ್ಲೇ ಸುಮಾರು ಗಾಡಿಗಳಿದೆ ಅಲ್ವಾ ಸರ್? ಯಾಕಂದ್ರೆ 1 ಲಕ್ಷನೇ ಇರತ್ತೆ, ಅವ್ರೊಂದ್ ಗಾಡಿ ಇರ್ಬೇಕು. ಅವ್ರಿಗೆ ಒಂದು ಒಳ್ಳೆ ಗಾಡಿ ಕೊಡೋ ಪ್ರಯತ್ನನೇ ನಮ್ದು MS ಕಾರ್ಸ್ ಅಲ್ಲಿ ಮಾಡ್ತಾ ಇದೀರಾ. ಸೊ ಮಿನಿಮಮ್ ಒಂದ್ 30,000 ಇಟ್ಕೊಂಡ್ ಬಂದ್ರೆ ಸಾಕು, ಯಾವ್ದೋ ಒಂದ್ ಕಾರ್ ಕೊಟ್ಟು ಕಳಿಸ್ತೀರಾ, ವಾಪಸ್ ಮಾತ್ರ ಕಳ್ಸಲ್ಲ? ವಾಪಸ್ ಇಲ್ಲ ಸರ್. ಅವ್ರಿಗೆ ಸಿಬಿಲ್ ಚೆನ್ನಾಗಿದ್ರೆ ಖಂಡಿತ ಅವ್ರಿಗೆ ಲೋನ್ ಮಾಡಿ ಕೊಡ್ತೀವಿ ಸರ್. ಖಂಡಿತ ಮಾಡ್ಕೊಡ್ತೀರಾ. ಸೊ MS ಕಾರ್ಸ್ ಅಂದ್ರೇನೆ ಹೋಲ್ಸೇಲ್ ಪ್ರೈಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಒಳ್ಳೊಳ್ಳೆ ಬಜೆಟ್ ಅಲ್ಲಿ ಗಾಡಿಗಳು ಸಿಗುತ್ತೆ. ಕ್ವಾಲಿಟಿ ಗಾಡಿಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಜೆಟ್ ಅಲ್ಲಿ ಕೊಡೋದು ಇಂಪಾರ್ಟೆಂಟ್ ಅಲ್ಲ. ಕಮ್ಮಿ ಕೊಟ್ಬಿಟ್ಟು ನೀವು ಇಲ್ಲಿಂದ ಅಲ್ಲಿಗೆ ಹೋಗಿ ನಿಂತ್ಕೊಳ್ಳೋದು ಗಾಡಿ ಅಲ್ಲ ಅದು. ನೀವು ಮೆಕ್ಯಾನಿಕ್ ಕರ್ಕೊಂಡ್ ಬನ್ನಿ, ಚೆಕ್ ಮಾಡಿ ತಗೊಂಡೋಗಿ. ನಮ್ಮ ಹತ್ರ 75 ತಗೊಂಡಿರಾ, 1 ಲಕ್ಷ ತಗೊಂಡಿರಾ, ನಾವು ಚೆಕ್ ಮಾಡಿ ಅವ್ರಿಗೆ ಗಾಡಿ ಕೊಡೋದು. ಹೌದು. ಅವ್ರಿಗೆ ಏನ್ ಗೊತ್ತಾ, ಪಾಪ ಅವರು ದುಡಿತಾರೆ, ಎಲ್ಲಿಂದನೋ ತಗೊಂಡ್ ಬಂದಿರ್ತಾರೆ. ಪಾಪ ಒಂದು ಆಸೆ ಇರುತ್ತೆ, ಅವ್ರಿಗೆ ಒಳ್ಳೆ ಗಾಡಿ ಕೊಡೋದೇ ನಾವು ಒಂದು ಪ್ರಯತ್ನ ಮಾಡ್ತೀವಿ. 99% ನಾವು ಚೆಕ್ ಮಾಡಿ ತಗೊಂಡ್ ಬರ್ತೀವಿ. ಇನ್ನು ಕೊಡುವಾಗ ಅವ್ರಿಗೆ ಏನೇನ ಫಾಲ್ಟ್ ಇದ್ರೆ ನಾವು ಹೇಳೇ ಕೊಡ್ತೀವಿ. ಲೋನ್ ಎಲ್ಲರಿಗೂ ಮಾಡ್ಕೊಡ್ತೀರಾ ಸರ್? 100% 2010, 11 ಅಬೌವ್ ಯಾವ ಗಾಡಿನ ಇರ್ಲಿ. ಕರ್ನಾಟಕದಿಂದ ಎಲ್ಲಿಂದ ಬಂದ್ರು ಸರ್? ಕರ್ನಾಟಕ ಅಂದ್ರೆ ಸ್ವಲ್ಪ ಸ್ಟೇಟ್ಸ್ ಇದೆ. ಖಂಡಿತ ನಮ್ಗೆ ಫೋನ್ ಮಾಡಿ ಅವ್ರಿಗೆ ತಿಳಿಸ್ತೀವಿ. 10, 11 ಅಬೌವ್ ಯಾವ ಗಾಡಿನ ತಗೊಳ್ಳಿ, ಅವ್ರು ಯಾವ ಬ್ರ್ಯಾಂಡ್ ಅನ್ನ ತಗೊಳ್ಳಿ, ಅವ್ರಿಗೆ ಸಿಬಿಲ್ ಚೆನ್ನಾಗಿದ್ರೆ ಖಂಡಿತ ಲೋನ್ ಆಗುತ್ತೆ. ಕಸ್ಟಮರ್ ಈಗ ಗಾಡಿ ತಗೊಂಡೋಗ್ತಾರೆ, ಅವ್ರಿಗೆ ಸಪೋರ್ಟ್ ಯಾವ ತರ ಕೊಡ್ತೀರಾ? ಸರ್ವಿಸ್ ಸಪೋರ್ಟ್ ಸರ್ ಏನ್ ಗೊತ್ತಾ, ನಾವು ಅವ್ರಿಗೆ ಹೇಳಿದ್ನಲ್ಲ, ನಾವು ಒಳ್ಳೆ ಗಾಡಿ ಕೊಡೋದೇ ಅವ್ರಿಗೆ. ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಅಲ್ಲೇ ಎಂಡ್ ಅಂತ ಇರಬಾರ್ದಲ್ಲ ಸರ್? ಯಾವ್ದು ಇಲ್ಲ. ಅವ್ರಿಗೆ ನಮ್ದು ಗಾಡಿ ತಗೊಂಡ ತಕ್ಷಣ ಅವ್ರಿಗೆ ಏನ್ ಬೇಕು ಎಲ್ಲ ಅವ್ರಿಗೆ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ. ಅವ್ರಿಗೆ ಫೇವರ್ ಅಲ್ಲಿ ಈಗ ಸೀಟ್ ಕವರ್ ಬೇಕಾ, ಏನ್ ಬೇಕು ಎಲ್ಲ ನಾವು ತಿಳಿಸ್ತೀವಿ ಸರ್. ಅವ್ರಿಗೆ ಏನೇ ಪ್ರಾಬ್ಲಮ್ ಆದ್ರೂ ಖಂಡಿತವಾಗಿ ರೆಸ್ಪಾನ್ಸ್ ಮಾಡೋದೇ ನಮ್ದು ಒಂದು MS ಕಾರ್ಸ್ ಟೀಮ್. ಕರೆಕ್ಟ್ ಸರ್. ಓಕೆ, ಸೂಪರ್. ಈ ತರ ಇರುತ್ತೆ. ಸೊ ಎಲ್ಲಿ ಬರ್ಬೇಕು ಸರ್ ಇದು? ಸರ್ ನಮ್ದು MS ಕಾರ್ಸ್ ಲೊಕೇಶನ್ ನಿಮ್ಗೆ ಎಕ್ಸಾಕ್ಟ್ಲಿ ನಾಗರಬಾವಿ ಸರ್ವಿಸ್ ರೋಡ್ ಅಲ್ಲಿ, ರಿಂಗ್ ರೋಡ್ ಅಲ್ಲಿ ನಮ್ದು ಒಂದು MS ಕಾರ್ ಶೋರೂಮ್ ಇದೆ. ಮತ್ತೆ ಸುಮ್ನಳ್ಳಿ ಕಡೆಯಿಂದ ಬಂದ್ರೇನು ನಿಮ್ಗೆ ಹತ್ರ ಆಗುತ್ತೆ. ನಾಗರಬಾವಿ ಸರ್ಕಲ್, ಸುಮ್ನಳ್ಳಿ ಸಿಗ್ನಲ್ ಇಂದ ಬರೀ 300 ನಿಂದ 500 ಮೀಟರ್ ಅಲ್ಲಿ ನಮ್ದು ರೋಡ್ ಸೈಡ್ ನಮ್ ಶೋರೂಮ್ ಇದೆ. ಹೌದು ನೋಡಿ ಸರ್, ಅಲ್ಲೇದು ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಇತ್ತು ಮಾಲ್ಗಡ ಹತ್ರ, ಅದ್ರ ಆಪೋಸಿಟ್ ನಮ್ದು ಶೋರೂಮ್ ಇದೆ. ನಮ್ದು ರವಿ ಸರ್ ಜಿಮ್ ಇದೆ, ಅದ್ರ ಆಪೋಸಿಟ್ ನಮ್ ಶೋರೂಮ್ ಇರೋದು. ನಿಮ್ಗೆ ಈಸಿ ಲೊಕೇಶನ್. ಇಲ್ಲಿ ನಮ್ ನಂಬರ್ ಇರುತ್ತೆ, ಅಲ್ಲಿ ನೋಡ್ತಾ ಇರ್ಬೋದು 8123882227 ಅಂತ. ಆ ನಂಬರ್ಗೆ ನೀವು ಹಾಯ್ ಅಂತ ಒಂದು ಮೆಸೇಜ್ ಮಾಡಿ, ನಮ್ದು ಎಲ್ಲಾ ಗಾಡಿಗಳದ್ದು ಕ್ಯಾಟ್ಲಾಗ್ ಮತ್ತೆ ಲೊಕೇಶನ್ ಎಲ್ಲಾ ಬಂದ್ಬಿಡುತ್ತೆ. 8:30 ಒಳಗಡೆ ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡಿ, ಬೆಳಿಗ್ಗೆ 9 ಗಂಟೆಯಿಂದ ಹಂಗಂತ ಹೇಳ್ತಾ MS ಕಾರ್ಸ್ ಗೆ ಡೆಫಿನೆಟ್ ಆಗಿ ಬಂದು ವಿಸಿಟ್ ಮಾಡಿ. ಇನ್ ಕೇಸ್ ನಿಮ್ ಫ್ಯೂಚರ್ ಪ್ಲಾನ್ ಇದ್ರು ಪರವಾಗಿಲ್ಲ, ಇವಾಗ ಪ್ಲಾನ್ ತಗೊಳ್ಳೋದು ಇಲ್ಲ ಅಂದ್ರೂ ಪರವಾಗಿಲ್ಲ, ಒಂದ್ಸಲಿ ಬಂದು ಗಾಡಿಗಳನ್ನ ನೋಡಿ ನಿಮ್ಗೆ ಇಷ್ಟ ಆಗ್ಬೋದು. ಇನ್ ಫ್ಯೂಚರ್ ಅಲ್ಲಿ ನೀವು ಪ್ಲಾನ್ ಮಾಡ್ಬೋದು. ಸೊ ಒಂದ್ಸಲಿ MS ಕಾರ್ಸ್ ನ ಬಂದು ವಿಸಿಟ್ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನೆಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ಹೇಗೆ ಅನ್ಸ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಒಳ್ಳೆ ಕಾಮೆಂಟ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಅಷ್ಟೇ. ಥ್ಯಾಂಕ್ ಯು ಸರ್. ಈಗ ಮೊದಲಿಗೆ ನಮ್ ಜೊತೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ. ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಫಸ್ಟ್ ವೆಹಿಕಲ್ ಅದು MS ಕಾರ್ಸ್ ಅಲ್ಲಿ ಬೆಸ್ಟ್ ಪ್ರೈಸ್. ಓಕೆ. 2013 ಮಾಡಲ್, 2013ನೇ ಮಾಡಲ್, ವೈಟ್ ಕಲರ್ ಸ್ಕೋಡಾ ರ್ಯಾಪಿಡ್. ನಿಮ್ಗೆ ಬರೀ 3,65,000 ಸಿಗುತ್ತೆ ಸರ್. 3,65,000ಕ್ಕೆ 13 ಮಾಡಲ್ ಸ್ಕೋಡಾ ರ್ಯಾಪಿಡ್. ಯಾರನ್ನ ಎತ್ಕೊಂಡೋಗಿ ಚೆಕ್ ಮಾಡ್ಕೊಂಡು ತಗೊಂಡೋಗ್ಬಿಡಿ ಸರ್. 3 ಲಕ್ಷದ ಇದರಲ್ಲಿ ಫೀಚರ್ಸ್ ನಿಮ್ಗೆ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ನಿಮ್ಗೆ ಮೈಲೇಜ್ ಒಂದು 18-20 ಮೈಲೇಜ್ ಬರುತ್ತೆ. ನೀವು ಯಾವ ಮೆಕ್ಯಾನಿಕ್ ತೋರಿಸ್ತೀರಾ ತೋರಿಸ್ಕೊಂಡು ತಗೊಂಡೋಗಿ. ಗಾಡಿ ಶೋರೂಮ್ ಕಂಡೀಷನ್ ಇದೆ. TDI ಇದು ಡೀಸೆಲ್ ಬರುತ್ತೆ. ಡೀಸೆಲ್ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ. ಒಳ್ಳೆ ಪ್ರೈಸ್ ಸಿಗ್ತಾ ಇದೆ.
ಗಾಡಿ ಸೂಪರ್ ಆಗಿದೆ ಸರ್. ಓಕೆ, ಈ ಪ್ರೈಸ್ ಗೆ ನಿಮ್ಗೆ ಎಲ್ಲೂ ಸ್ಕೋಡಾ ಇದು ಸಿಗೋದಿಲ್ಲ. ಸರ್ 13 ಮಾಡೆಲ್ ಗಾಡಿ ಯಾವ ಗಾಡಿ ಸರ್ ನಿಮ್ಗೆ? ಸ್ವಿಫ್ಟ್ ಡಿಸೈರ್ 4.5 ಲಕ್ಷ, ಸ್ಕೋಡಾ ರ್ಯಾಪಿಡ್ ನಿಮ್ಗೆ 3,65,000ಗೆ 13ನೇ ಮಾಡೆಲ್ ಗಾಡಿ, ಫಸ್ಟ್ ವೆಹಿಕಲ್ ಕೊಡ್ತೀನಿ ಸರ್. ಏನ್ ರನ್ನಿಂಗ್ ಇದೆ ಸರ್ ಇದು? ಸರ್ 90,000 ಓಡಿದೆ ಸರ್. 90,000. ಹೌದು. ಓಕೆ, ನಮ್ ಜೊತೆ ಒಂದು i20 ಇದೆ ಬ್ಲಾಕ್ ಕಲರ್, ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದೂನು ಅಷ್ಟೇ 2011 ಮಾಡೆಲ್, 2011ನೇ ಮಾಡೆಲ್ i20 ಸ್ಪೋರ್ಟ್ಸ್, ಟಾಪ್ ಎಂಡ್ ಮಾಡೆಲ್ ಸ್ಪೋರ್ಟ್ಸ್ ಗಾಡಿ, ತುಂಬಾ ಚೆನ್ನಾಗಿದೆ. ಇದರಲ್ಲಿ ಫೀಚರ್ಸ್ ನಿಮ್ಗೆ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಸೀಟ್ ಎಲ್ಲ ಬರುತ್ತೆ, ಲೆದರ್ ಸೀಟ್ ಬರುತ್ತೆ, ಏರ್ ಬ್ಯಾಗ್ ಎಲ್ಲ ಇದೆ ಸರ್. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ತುಂಬಾನೇ ಚೆನ್ನಾಗಿದೆ. ಎಕ್ಸ್ಟೀರಿಯರ್ ಆಗ್ಲಿ ಇಂಟೀರಿಯರ್ ಆಗ್ಲಿ ತುಂಬಾ ಕ್ಲಾಸ್ ಆಗಿದೆ. ಸ್ಪೋರ್ಟ್ಸ್ ವೆಹಿಕಲ್ 2011 ಮಾಡೆಲ್, 2,95,000, 2,95,000 ಕೊಡ್ತೀವಿ ಸರ್. 2,95,000 ಲೋನ್ ಆಗುತ್ತೆ ಸರ್ ಇದು? ಖಂಡಿತ ಆಗುತ್ತೆ. ನಮ್ಮ ಹತ್ರ ಒಂದು ಹೋಂಡಾ ಸಿಟಿ ಇರುವಂತದ್ದು, ಇದ್ರ ಬಗ್ಗೆ ಹೇಳಿ ಸರ್. ಹೋಂಡಾ ಸಿಟಿ 2009 ಮಾಡೆಲ್, ಸಿಂಗಲ್ ಓನರ್. ಸಿಂಗಲ್ ಓನರ್, ಫಸ್ಟ್ ಓನರ್ ಗಾಡಿ. ವೆಹಿಕಲ್ ನೋಡ್ತಾ ಇರ್ಬೋದು, ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ ಗಾಡಿ, ತುಂಬಾ ಚೆನ್ನಾಗಿದೆ. ಇಲ್ಲ, ಸ್ಟೇರಿಂಗ್ ಕವರ್ ಆಗ್ತಾ ಇದೀವಿ. ಸ್ಟೇರಿಂಗ್ ಕವರ್ ಆಗ್ತಾ ಇದಾರೆ ಹೊಸದಾಗಿ, ಅದು ಲೆದರ್ ಕವರ್ ಹಾಕ್ಸಿದ್ದಾರೆ. ಹೌದು, ತುಂಬಾ ಕ್ಲಾಸ್ ಆಗಿದೆ. ಟಾಪ್ ಎಂಡ್ ಮಾಡೆಲ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಒರಿಜಿನಲ್ ಕಂಡೀಷನ್ ಗಾಡಿ. ಜಸ್ಟ್ ಬಂದಿರೋದು ಸಿಂಗಲ್ ಓನರ್ 9 ಮಾಡೆಲ್ ಗಾಡಿ, 2,65,000 ಕೊಡಿ ಸರ್. 2,65,000ಗೆ ಸಿಂಗಲ್ ಓನರ್ ಗಾಡಿ ಹೋಂಡಾ ಸಿಟಿ ಕೊಡ್ತೀನಿ ಸರ್. ರನ್ನಿಂಗ್ ಸರ್? ಸರ್ 80,000 ಓಡಿದೆ ಸರ್. 80,000 ಓಡಿದೆ. ಓಕೆ, ನೆಕ್ಸ್ಟ್ ನಮ್ ಜೊತೆ ಒಂದು ಪುಂಟೋ ಇದೆ, 2010 ಮಾಡೆಲ್ ಫಿಯೇಟ್ ಪುಂಟೋ, ಸೆಕೆಂಡ್ ಓನರ್ ಆಗಿದೆ, ಡೀಸೆಲ್ ಇಂಜಿನ್. ಡೀಸೆಲ್ ಇದು? ಹೌದು ಸರ್, ಡೀಸೆಲ್ ಇಂಜಿನ್ ಸೇಮ್ ಸ್ವಿಫ್ಟ್ ಬರುತ್ತಲ್ವಾ, ಡೀಸೆಲ್ ಗಾಡಿ ಇಂಜಿನ್ ಸೇಮ್ ಟು ಸೇಮ್ ಬರುತ್ತೆ. ಇಂಟೀರಿಯರ್ ನೋಡ್ತಾ ಇರ್ಬೋದು, ತುಂಬಾ ನೀಟ್ ಆಗಿದೆ. ಬ್ಲಾಕ್ ಕಲರ್ ಇಂಟೀರಿಯರ್ ಇದೆ, ಓವರ್ ಆಲ್ ಇಂಟೀರಿಯರ್ ತುಂಬಾ ನೀಟ್ ಆಗಿದೆ. ಇದು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ, ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ ನಿಮಗೆ ಸರ್. ಟಾಪ್ ಎಂಡ್ ಮಾಡೆಲ್ ಸರ್, ಟಾಪ್ ಎಂಡ್ ಡೀಸೆಲ್ ಗಾಡಿ. ಇವತ್ತು 2010 ಮಾಡೆಲ್ ಸ್ವಿಫ್ಟ್ ಹೋದ್ರೆ 3 ಲಕ್ಷ, ಇದು 1,85,000ಗೆ ನಿಮ್ಗೆ ಪುಂಟೋ ಡೀಸೆಲ್ ಗಾಡಿ ಕೊಡ್ತೀವಿ ಸರ್. ಪುಂಟೋ ಡೀಸೆಲ್ ಸಿಗುತ್ತೆ ನಿಮ್ಗೆ, ಅದು ನಿಮ್ಗೆ 20 ಮೈಲೇಜ್ ತನಕ ಎಕ್ಸ್ಪೆಕ್ಟ್ ಮಾಡಬಹುದು ಆರಾಮಾಗಿ. ಪ್ಲಸ್ ಬರುತ್ತೆ ಆಕ್ಚುಲಿ. ಹೌದು ಸರ್. ಸರ್ ನಮ್ ಜೊತೆ ಒಂದು ದೊಡ್ಡ ಫ್ಯಾಮಿಲಿಗೆ ಒಂದು ದೊಡ್ಡ ಗಾಡಿ ಇದೆ ಅಂತಾನೆ ಹೇಳ್ಬೋದು, ಇದ್ರ ಬಗ್ಗೆ ಹೇಳಿ ಸರ್. ದೊಡ್ಡ ಫ್ಯಾಮಿಲಿಗೆ ದೊಡ್ಡ ಗಾಡಿನೇ, ಟಾಪ್ ಎಂಡ್ ಮಾಡಲ್, ಬರೀ 2,65,000ಗೆ, 2,65,000, 2,65,000ಗೆ ಒಂದು ಝೈಲೋ ಗಾಡಿ ಕೊಡ್ತೀನಿ ಸರ್. ಝೈಲೋ, ಅದು ಟಾಪ್ ಎಂಡ್ ವೆಹಿಕಲ್, ನೋಡ್ಬೋದು ಟೈರ್ ಚೆನ್ನಾಗಿದೆ, 20-30 ಮನೆ ತರ ಇರುತ್ತೆ ಗಾಡಿ. ಗಾಡಿ ಸೂಪರ್ ಆಗಿದೆ, ಆ ತರ ಸ್ಪೇಷಿಯಸ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಲಾಂಗ್ ಹೋದ್ರೆ ನಿಮ್ಗೆ ಜಾಸ್ತಿ ಸ್ಟ್ರೈನ್ ಆಗಲ್ಲ. 7 ಸೀಟರ್ ಆಗಿರೋದ್ರಿಂದ ದೊಡ್ಡ ಒಂದು ಇಂಟೀರಿಯರ್ ಕ್ಯಾಬಿನ್ ಬರುತ್ತೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಬಾಡಿ ಲೈನ್ ಎಲ್ಲ ಸೂಪರ್ ಆಗಿದೆ, ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. 2,60,000 ಹೇಳ್ತಾ ಇದಾರೆ ಅಲ್ವಾ? 2,65,000 ಹೇಳಿದ್ದು, 65,000 60 ಅಂದ್ರಿ, ಇನ್ನೂ ಅದರಲ್ಲಿ ಕಡಿಮೆ ಬನ್ನಿ. ಹೌದಾ, ಸೂಪರ್ ಸರ್. ಲೋನ್ ಆಗುತ್ತೆ ಇದಕ್ಕೆ ಸರ್? ನೋಡೋಣ ಸರ್, 2009ಗೆ ಆಗೋದಿಲ್ಲ, ಬ್ಯಾಂಕ್ ಲೋನ್ ಮಾಡೋದ್ ನಾವು. 2010-11 ಅವಾಗ ಖಂಡಿತ ಲೋನ್ ಆಗುತ್ತೆ ಸರ್. ಪ್ರೈವೇಟ್ ಟ್ರೈ ಮಾಡಬಹುದು. ಹಾಗೆ ನಮ್ ಜೊತೆ ಒಂದು ವ್ಯಾಗ್ನರ್ ಇದೆ, ವ್ಯಾಗ್ನರ್ ಬಗ್ಗೆ ಹೇಳಿ ಸರ್. ಸರ್ ವ್ಯಾಗ್ನರ್ ಬಗ್ಗೆ ನಾವ್ ಎಷ್ಟು ಹೇಳಿದ್ರು ನಮ್ ವೀಕ್ಷಕರಿಗೆ ಎಲ್ಲಾರು ಗೊತ್ತಿರುತ್ತೆ ಮಾರುತಿ ಬಗ್ಗೆ. 2009 ಮಾಡೆಲ್, ಸೆಕೆಂಡ್ ಓನರ್, CNG ಗಾಡಿ ಇದು. CNG ನ? ಪೆಟ್ರೋಲ್ ಪ್ಲಸ್ CNG ಬರುತ್ತೆ, LPG ಎಲ್ಲ CNG. ನಿಮ್ಗೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ 1,85,000ಗೆ ಕೊಡ್ತೀನಿ ಸರ್. 1,85,000ಗೆ ವ್ಯಾಗ್ನರ್ ಸಿಗ್ತಾ ಇದೆ. ಅದು ನಿಮ್ಗೆ ಪೆಟ್ರೋಲ್ ಅಲ್ಲೇ 18 ತನಕ ಎಕ್ಸ್ಪೆಕ್ಟ್ ಮಾಡಬಹುದು. 25 ಪ್ಲಸ್ ಬರುತ್ತೆ. ಸೊ ನಮ್ ಜೊತೆ ಒಂದು ಗೆಟ್ಸ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇನ್ನೊಂದು, ನಿಮ್ಗೆ ಇಂಟೀರಿಯರ್ ತೋರಿಸ್ತಾ ಇಲ್ಲ ಅಂತ ನಮ್ ವೀಕ್ಷಕರು ಬೇಜಾರ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಮ್ದು ನಂಬರ್ ಇದೆ 8123888227 ಅಂತ. ಆ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಮ್ದು ಎಲ್ಲಾ ಗಾಡಿಗಳದ್ದು ಫೋಟೋ, ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಬರುತ್ತೆ. ಓಕೆ, ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ಇದು ಓನರ್ ಎಷ್ಟಾಗಿದ್ದಾರೆ ಸರ್? ಸರ್ 2010 ಮಾಡೆಲ್ ಹೋಂಡಾ ಗೆಟ್ಸ್, ಸೆಕೆಂಡ್ ಓನರ್ ಆಗಿದೆ. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ. ಗೆಟ್ಸ್ ಪ್ರೈಮ್ ಅಂದ್ರೆ ನ್ಯೂ ಲುಕ್ ಬರುತ್ತೆ, ಟಾಪ್ ಎಂಡ್ ಮಾಡೆಲ್ ಗಾಡಿ. ಗಾಡಿ ಯಾರಿಗನ ಬೇಕಾದ್ರೆ 2010 ಮಾಡೆಲ್ 1,85,000ಗೆ ಕೊಡ್ತೀನಿ. 10 ಮಾಡಲು 1,85,000 ಓಡಿದೆ. ಎಷ್ಟು ಓಡಿದೆ ಸರ್ ಇದು? ಸರ್ 95,000 ಓಡಿದೆ. 95,000. ನಮ್ ಜೊತೆ ಒಂದು ಯಾವ ಸರ್ ಇದು? ಸ್ಪೋರ್ಟ್ಸ್. ಹೇಳಿ ಸರ್. 2014 ಮಾಡೆಲ್ ಡೀಸೆಲ್ ಗಾಡಿ. ಇದನ್ನು 18-20 ಮೈಲೇಜ್ ಡೀಸೆಲ್ ಅಲ್ಲಿ ಬರುತ್ತೆ. ವೆಹಿಕಲ್ ಎಕ್ಸ್ಟ್ರಾ ಕ್ಲಾಸ್ ಇದೆ. ನಾನು ಹೇಳಿದ್ನಲ್ಲ, ನಿಮ್ಗೆ ಡೌಟ್ ಇದೆಯಾ ಯಾವ ಮೆಕ್ಯಾನಿಕ್ ಅನ್ನ ಕರ್ಕೊಂಡ್ ಬನ್ನಿ, ಇಂಜಿನ್ ಚೆಕ್ ಮಾಡ್ಕೊಂಡು ತಗೊಂಡೋಗಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ತುಂಬಾನೇ ಚೆನ್ನಾಗಿದೆ. 465 ಹೇಳ್ತಾ ಇದೀನಿ ಸರ್. 465. 14 ಮಾಡೆಲ್ ಗಾಡಿ 465 ಹೇಳ್ತಾ ಇದೀವಿ. 4,55,000ಗೆ ಕೊಡ್ತೀವಿ. ಇನ್ನೊಂದು ನೆಗೆಸ್ಟಬಲ್ ಆಗತ್ತೆ, ಖಂಡಿತವಾಗಿ ಬನ್ನಿ. ನಾವು ರೇಟ್ ಜಾಸ್ತಿ ಹೇಳ್ಬಿಟ್ಟು ಜಾಸ್ತಿ ಕಡಿಮೆ ಮಾಡೋದಿಲ್ಲ ಸರ್. ಬೆಸ್ಟ್ ಪ್ರೈಸ್ ಹೇಳಿರ್ತೀವಿ, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋದೇ MS ಕಾರ್ಸ್. ನೀವು ನೋಡಿ, ನಮ್ಮ ಹತ್ರ ಆಫರ್ ಇಲ್ಲ, ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್. ಆಫರ್ ಬೆಸ್ಟ್ ಪ್ರೈಸ್ ಆಫರ್ ಆಕ್ಚುಲಿ. ಸೊ ನಮ್ ಜೊತೆ ಇನ್ನೊಂದು ಪುಂಟ ಇದೆ ಬ್ಲಾಕ್ ಕಲರ್ ಅಲ್ಲಿ, ಇದ್ರ ಬಗ್ಗೆ ಹೇಳಿ ಸರ್. ಸರ್ 2009 ಮಾಡೆಲ್, ಗ್ಲಾಸ್ ಮೇಲೆ ಇದೆ. 2009 ಮಾಡೆಲ್ ಫಿಯೇಟ್ ಪುಂಟೋ,
ಎಮೋಷನ್ ಪ್ಯಾಕ್ ಟಾಪ್ ಎಂಡ್ ಮಾಡಲ್ ಪೆಟ್ರೋಲ್ ಇಂಜಿನ್ ಬೇಕಪ್ ಉಂಟು, ಪೆಟ್ರೋಲ್ ಇದೆ, ಡೀಸೆಲ್ ಬೇಕಾ ಡೀಸೆಲ್ ಇದೆ. ಇವನ್ ವಿಂಡ್ಶೀಲ್ಡ್ ಕೂಡ ಚೇಂಜ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. 100% ಗಾಡಿ ತುಂಬಾ ಕ್ಲಾಸ್ ಆಗಿದೆ, ಟಾಪ್ ಎಂಡ್ ಮಾಡಲ್. ನೋಡಿ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ, ಇಂಟೀರಿಯರ್ ಅಲ್ಲಿ ಲೆದರ್ ಸೀಟ್ ಬರುತ್ತೆ ಸರ್. ಕಸ್ಟಮರ್ ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ ಗಾಡಿದಲ್ಲಿ, ಆಂಡ್ರಾಯ್ಡ್ ಸಿಸ್ಟಮ್ ನೋಡಬಹುದು, ಅದು ಕೂಡ ಚೆನ್ನಾಗಿದೆ, ದೊಡ್ಡದಾದ ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ ನೋಡಬಹುದು. 7 ಇಂಚ್ ಇರಬಹುದು ಇದು. ಏನ್ ಪ್ರೈಸ್ ಹೇಳ್ತಾರೆ ಸರ್ ಇದು? ಸರ್ 1,85,000ಗೆ ಏನ್ ಫ್ಯೂಚರ್ ಬೇಕು ಸರ್ ನಿಮ್ಗೆ? ಏರ್ ಬ್ಯಾಗ್ ಬೇಕಾ ಏರ್ ಬ್ಯಾಗ್ ಇದೆ, ಡಿಫೋಗರ್ ಬೇಕಾ ಡಿಫೋಗರ್ ಇದೆ, ಮ್ಯಾಗ್ವಿಲ್ ಬೇಕಾ ಮ್ಯಾಗ್ವಿಲ್ ಇದೆ. ರೇಟ್ ಎಷ್ಟು ಹೇಳಿ? ಎಷ್ಟು? 1,85,000. 1,80,000 ಬೇಡ ಸರ್, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ, ಬನ್ನಿ ಸರ್. ಎಲ್ಲದ್ರಲ್ಲೂ ನೆಗೋಷಿಯೇಟ್ ಮಾಡ್ಕೊಡ್ತೀರಾ ಸರ್? 100% ನಾನು ಹೇಳೋ ಪ್ರೈಸ್ ಫೈನಲ್ ಪ್ರೈಸ್, ಅದರಲ್ಲಿ ಬೆಸ್ಟ್ ಪ್ರೈಸ್. ಇನ್ನೂ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ. ನೆಗೋಷಿಯಬಲ್ ಮಾಡಿ ಕೊಡ್ತೀರಾ ಸರ್? ನೀವು ಇಯರ್ ಎಂಡ್ ಆಫರ್ ಏನನ್ನ ಅನ್ಕೊಳ್ಳಿ, ಇವತ್ತು ನಮ್ಮ MS ಕಾರ್ಸ್ ಅಲ್ಲಿ ನಿಮ್ ವಿಡಿಯೋದಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಯಾರನ್ನ ಬೇಕು ಅಂದ್ರೆ ಖಂಡಿತವಾಗಿ MS ಕಾರ್ ಗೆ ವಿಸಿಟ್ ಮಾಡಿ, ಖಂಡಿತವಾಗಿ ಗಾಡಿ ತಗೊಂಡೋಗಿ. ಸೂಪರ್ ಸೂಪರ್. ಇಯರ್ ಎಂಡ್ ಸೇಲ್ ಅಂತ ಹೇಳ್ಬಿಟ್ಟು ಇನ್ನ ಸ್ವಲ್ಪ ಎಕ್ಸ್ಕ್ಲೂಸಿವ್ ಆಗಿ ಏನಾದ್ರು ಕೊಡ್ಬೇಕು ಸರ್ ಇವಾಗ? ಬನ್ನಿ ಸರ್, ಮುಂದೆ ಬರೋ ಸರ್. ಈಗ 1,000 ಅಲ್ಲ, ಲಕ್ಷಾಂತರ ಡೀಲರ್ ಇದ್ದಾರೆ. ಚೆಕ್ ಮಾಡಿ ಪ್ರೈಸ್, ಖಂಡಿತವಾಗೂ ನಮ್ದು ಪ್ರೈಸ್ ಬೆಸ್ಟ್ ಅನಿಸಿದ್ರೆ ಖಂಡಿತವಾಗಿ ಬಂದು ತಗೊಂಡೋಗಿ ಸರ್. ಓಕೆ ಸೂಪರ್. ನಮ್ ಜೊತೆ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. 2008 ಮಾಡಲ್ ಸ್ವಿಫ್ಟ್ ಡಿಸೈರ್ K04 ಸೆಕೆಂಡ್ ಓನರ್. 5 ವರ್ಷ FC ಆಗಿದೆ. ಓಕೆ. 1 ವರ್ಷ ಇನ್ಶೂರೆನ್ಸ್ ಇದೆ. ಓಕೆ. ಬ್ರ್ಯಾಂಡ್ ನ್ಯೂ ಟೈರ್ BXI. ಪ್ರೈಸ್ ಎಷ್ಟು ಹೇಳಿ ಇದು? ಎಷ್ಟು ಸರ್? ಫ್ರೆಶ್ FC ಇನ್ಶೂರೆನ್ಸ್, 5 ವರ್ಷ ಏನು ನೋಡೋದ್ ಬೇಡ ವೀಕ್ಷಕರು. ನಮ್ ವೀಕ್ಷಕರು ಯಾವ ಟೆನ್ಷನ್ ಇಲ್ಲದೆ 2,35,000ಗೆ 5 ವರ್ಷ FC ಮಾಡಿಸಿ ಇನ್ಶೂರೆನ್ಸ್ ಮಾಡಿಸಿ ರೆಡಿ ಇದೆ. ಯಾರಿಗನ ಬೇಕಾ ಬನ್ನಿ ತಗೊಂಡೋಗಿ. ಪೆಟ್ರೋಲ್ ಅಲ್ವಾ ಇದು? ಖಂಡಿತ ಸರ್. ಸೂಪರ್ ಸರ್. ನೆಕ್ಸ್ಟ್ ನಮ್ ಜೊತೆ ಒಂದು ಸಿವಿಕ್ ಇದೆ ಸರ್. 2008 ಮಾಡಲ್ ಹೋಂಡಾ ಸಿವಿಕ್, ಪೆಟ್ರೋಲ್ ಪ್ಲಸ್ CNG ಗಾಡಿ, ಎಕ್ಸ್ಟ್ರಾ ಕ್ಲಾಸ್ ಇದೆ, ನೀಟ್ ಕಂಡೀಷನ್ ಗಾಡಿ ಇದೆ. CNG ಬರುತ್ತಾ ಸರ್? ಇದು ಫಿಟ್ ಮಾಡಿದ್ದಾರೆ ಕಸ್ಟಮರ್. BMT ಟಾಪ್ ಎಂಡ್ ಮಾಡಲ್ ಗಾಡಿ. ಓಕೆ. ಇದ್ರಲ್ಲಿ CNG ಬರುತ್ತೆ ಅಂದ್ರೆ ಬೆಸ್ಟ್. ಆಕ್ಚುಲಿ ಇದ್ರಲ್ಲಿ ಮೈಲೇಜ್ ಮೊದ್ಲೇ ಕೊಡಲ್ಲ, ಅದ್ರಲ್ಲಿ CNG ಮೈಲೇಜ್. ಹೋಂಡಾ ಸಿವಿಕ್ ಬರೋದೇ 10-12, CNG ಫಿಟ್ ಮಾಡಿದ್ದಾರೆ. ಖಂಡಿತವಾಗಿ 18-20 ಬಂದೇ ಬರುತ್ತೆ. ಯಾರಿಗಾನ ಬೇಕಾ ಬನ್ನಿ. ಒಂದು ಲಕ್ಸುರಿ ಸೆಡನ್ ವೆಹಿಕಲ್, ಪ್ರೀಮಿಯಂ ಗಾಡಿ ತರ ಇರುತ್ತೆ. ಪ್ರೀಮಿಯಂ ಗಾಡಿ ತರ ಇರುತ್ತೆ. ಗಾಡಿ ನೋಡಿ ಹೆಂಗಿದೆ. 2,20,000ಗೆ ಎಲ್ಲಾ ಇದೆ ಸರ್. ಬನ್ನಿ ಕೊಡ್ತೀನಿ ತಗೊಂಡೋಗಿ ಸರ್. 2,20,000ಗೆ ವಿತ್ CNG 18 ಫ್ರೆಶ್ FC ರೆಡಿ ಇದೆ, ಬಂದು ತಗೊಂಡೋಗಿ ಸರ್. ಇನ್ಸೂರೆನ್ಸ್ ಎಲ್ಲ ಇದೆ ಅಲ್ವಾ? ಎಲ್ಲ ಇದೆ ಸರ್. ಓಕೆ. ನಮ್ ಜೊತೆ ಒಂದು ಲೀನಿಯಾ ಇದೆ. ಸುಮಾರು ವೀಕ್ಷಕರು, ನಂದು ಒಂದ್ ಚಾನಲ್ ಇದೆ MS ಕಾರ್ಸ್ ಅಂತ ನಮ್ ಚಾನಲ್ ಇದೆ. ಎಲ್ಲಾ ನಮ್ ವೀಕ್ಷಕರದು ಒಂದು ಆಶೀರ್ವಾದ. 13,000 ಮೇಲೆ ನಮ್ಗೆ ಸಬ್ಸ್ಕ್ರೈಬರ್ ಇದಾರೆ ಸರ್. ಬರೀ ಅವಾಗ ಯಾವಾಗ್ಲೂ ವಿಡಿಯೋ ಮಾಡ್ತಾ ಇದೀವಿ. ಎಲ್ಲ ನಮ್ ವೀಕ್ಷಕರು ಆಶೀರ್ವಾದ. ಇಲ್ಲಿ ತನಕ ನಾವು ಬಂದಿದೀವಿ. ಇನ್ನೂ ಅವ್ರು ಆಶೀರ್ವಾದ ಮಾಡ್ಬೇಕು, ಅವ್ರಿಗೂ ಒಳ್ಳೆ ಗಾಡಿ ಕೊಡಕ್ಕೆ ನಾವು ಪ್ರಯತ್ನ ಮಾಡೇ ಮಾಡ್ತೀವಿ ಸರ್. 2010 ಮಾಡಲ್ ಫಿಯಟ್ ಲೀನಿಯಾ ಸರ್, ಜಸ್ಟ್ ಬಂದಿದೆ. 9 10 ಇದೆ ಸರ್. ಫಿಯಟ್ ಲೀನಿಯಾ ಡೀಸೆಲ್ ಗಾಡಿ. ಡೀಸೆಲ್ ಪೆಟ್ರೋಲ್ ಇದೆ, ಇದು ಡೀಸೆಲ್ ವೇರಿಯಂಟ್. ಟಾಪ್ ಎಂಡ್ ಮಾಡಲ್ ಗಾಡಿ ಸರ್. ರನ್ನಿಂಗ್ ಕಂಡೀಷನ್ ತುಂಬಾ ಕ್ಲಾಸ್ ಆಗಿದೆ. ರನ್ನಿಂಗ್ ಎಷ್ಟಿದೆ ಸರ್ ಇದು? ಸರ್ 84,000 ನೋಡಿದೆ. ರನ್ನಿಂಗ್ ಕಂಡೀಷನ್, ಇಂಜಿನ್ ಎಲ್ಲ ಸೂಪರ್ ಇದೆ ಸರ್. ಇಂಟೀರಿಯರ್ ಅಲ್ಲಿ ಎಕ್ಸ್ಟೀರಿಯರ್ ಆಗ್ಲಿ ತುಂಬಾನೇ ಚೆನ್ನಾಗಿದೆ. ಕ್ಲಾಸ್ ಆಗಿದೆ. ಪ್ರೈಸ್ ಕ್ಲಾಸ್ ಆಗಿದೆ. ಪ್ರೈಸ್ ಬರೀ 2 ಲಕ್ಷ ಸರ್. 2 ಲಕ್ಷ. 2 ಲಕ್ಷಕ್ಕೆ ಡೀಸೆಲ್ ಗಾಡಿ ಫಿಯಟ್ ಲೀನಿಯಾ ಸೆಡನ್ ವೆಹಿಕಲ್ ಕೊಡ್ತೀವಿ ಸರ್. 20+ ಎಕ್ಸ್ಪೆಕ್ಟ್ ಮಾಡಬಹುದು. 18-20 ಪಕ್ಕಾ ಮೈಲೇಜ್ ಬರುತ್ತೆ ಸರ್. ಓಕೆ. ನಮ್ ಜೊತೆ ಒಂದು ಇನ್ನೊಂದು i20 ಇದೆ. i20 ಬಗ್ಗೆ 2009 ಮಾಡಲ್ i20. ಓಕೆ. ಸೆಕೆಂಡ್ ಓನರ್ ಗಾಡಿ. ಗಾಡಿ ನೋಡ್ತಾ ಇರಬಹುದು. ಈಗ ನಿಮ್ ವಿಡಿಯೋ ಮಾಡೋಣ ಅಂತಾನೆ ಜಸ್ಟ್ ಒಂದು 25-30 ವೆಹಿಕಲ್ಸ್ ಬಂದಿದೆ ಸರ್. 3-4 ಡೇಸ್ ಅಲ್ಲಿ ತರಿಸಿದೀವಿ. ಇನ್ನೂ 20 ಗಾಡಿ ಬರುತ್ತೆ. ಅದು ನಾವು ವಿಡಿಯೋ ಮಾಡಿದ್ರೆ ಖಂಡಿತ ತಿಳಿಸ್ತೀವಿ. ಎಲ್ಲಾರ್ಗು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ಲಾ ಯೂಟ್ಯೂಬ್ ಅಲ್ಲಿ ಹಾಕೋದು ನಮ್ ವೀಕ್ಷಕರಿಗೋಸ್ಕರನೇ ಸರ್. ಹೌದು. ಪ್ರೈಸ್ ಸರ್ ಇದು 2009 ಮಾಡಲ್ ಹೋಂಡಾ i20. 2,65,000 ಕೊಡ್ತೀವಿ ಸರ್. 2,65,000ಕ್ಕೆ 2010 ಮಾಡಲು 9 ಮಾಡಲ್ i20. ಓಕೆ ಸೂಪರ್. ನೆಕ್ಸ್ಟ್ ನಮ್ ಜೊತೆ ಒಂದು ಮೈಕ್ರಾ ಇದೆ. ನಿಸಾನ್ ಮೈಕ್ರಾ ಕಸ್ಟಮರ್ ಗಾಡಿ 11 ಮಾಡಲ್ ಸಿಂಗಲ್ ಓನರ್ ಗಾಡಿ. ಪೆಟ್ರೋಲ್ ಅಲ್ಲ, ಡೀಸೆಲ್ ಸಿಂಗಲ್ ಓನರ್ ಟಾಪ್ ಎಂಡ್ ಮಾಡಲ್. 20+ ಮೈಲೇಜ್ ಬರುತ್ತೆ ಸರ್. 20+ ಮೈಲೇಜ್ ಬರುತ್ತೆ ಇದ್ರಲ್ಲಿ. ಆಕ್ಚುಲಿ ಗಾಡಿ ನೋಡ್ತಾ ಇರಬಹುದು. ಸಿಂಗಲ್ ಸ್ಕ್ರಾಚ್ ಇಲ್ಲ, ಡೆಂಟ್ ಇಲ್ಲ, ನೀಟ್ ಆಗಿದೆ. ರಬ್ಬಿಂಗ್ ಪಾಲಿಶ್ ಹಾಕಿ ಬಿಟ್ಟಿದ್ದಾರೆ. ಎಕ್ಸ್ಟ್ರಾ ಕ್ಲಾಸ್ ಇದೆ ಗಾಡಿ. ರನ್ನಿಂಗ್ ನೀವು ಓಡಿಸಿ ಯಾವ ಮೆಕ್ಯಾನಿಕ್ ಅನ್ನ ಕರ್ಕೊಂಡು ಬನ್ನಿ, ಚೆಕ್ ಮಾಡ್ಕೊಂಡು ತಗೊಂಡೋಗಿ. ಬ್ರಿಡ್ಸ್ಟೋನ್ ಟೈರ್ ಇದೆ 4 ಕೂಡ.
ಫ್ರಂಟ್ 2 ಟೈರ್ ಸಕ್ಕದಾಗಿದೆ, ಹಿಂದ್ಗಡೆ 1 ಟೈರ್ ಸ್ವಲ್ಪ ಇದಾಗಿದೆ, 50% ಇರ್ಬೋದು. ಪ್ರೈಸ್ ಏನ್ ಹೇಳಿದೆ? 2011 ಮಾಡಲ್, ಸಿಂಗಲ್ ಓನರ್ ಗಾಡಿ, ಟಾಪ್ ಎಂಡ್ ಮಾಡಲ್, ಬಟನ್ ಸ್ಟಾರ್ಟ್, ಎಲ್ಲಾ ಫೀಚರ್ ಇರುವಂತ ಒಂದು ಗಾಡಿ. 2,65,000 ಫೈನಲ್ ಕೊಡ್ತಾರೆ. 2,65,000 ಇನ್ನ ನೆಗೋಷಿಯೇಷನ್ ಸರ್ ಮಾಡೋಣ. 20 ಕಿಲೋಮೀಟರ್ ಮೇಲೆ ಬರುತ್ತೆ. ವೆಹಿಕಲ್ ನೋಡಿ ನೀಟಾಗಿ ಮಾಡ್ಕೊಟ್ಟಿದ್ದಾರೆ ಕಸ್ಟಮರ್, ರಬ್ಬಿಂಗ್ ಎಲ್ಲ ಹಾಕಿದ್ದಾರೆ, ತುಂಬಾ ಕ್ಲಾಸ್ ಆಗಿದೆ ಸರ್. ಓಕೆ, ರಬ್ಬಿಂಗ್ ಎಲ್ಲ ಮಾಡ್ತಾರೆ ಕಸ್ಟಮರ್. ಓಕೆ, ನಮ್ಮ ಹತ್ರ ಒಂದು ನ್ಯಾನೋ ಇದೆ, ಬ್ಲೂ ಕಲರ್ ಆಕ್ಸೆಂಟ್ ಅಲ್ಲಿ ಇದೆ, ಎಲ್ಲೂ ಕೂಡ ಒಂದು ಸ್ಕ್ರಾಚಸ್ ಇಲ್ಲ, ಡೆಂಟ್ಸ್ ಇಲ್ಲ, ಸಕ್ಕತ್ತಾಗಿ ಮೇಂಟೈನ್ ಆಗಿದೆ. ಒಂದು ಚಿಕ್ಕ ಏನು ನಮ್ಮ ಸರ್ಕಲ್ ಅಲ್ಲಿ ಓಡಿಸೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬೆಂಗಳೂರಲ್ಲಿ ಬೆಂಗಳೂರು ಓಡಿಸಿದ್ರೆ ಸಾಕಾ? ಅಲ್ಲ, ಬೆಂಗಳೂರಲ್ಲಿ ಚೆನ್ನಾಗಿರುತ್ತೆ ಅಂತ. ಹೋಗ್ಬೇಕು ನೀವು, ಎಲ್ಲಿ ಹೋಗ್ಬೇಕು? ಎಲ್ಲಾರು ಹೋಗ್ಬೋದಾ? ಚೆನ್ನೈಗೆ ಹೋಗಿ, ಹುಬ್ಳಿಗೆ ಹೋಗಿ, ಧಾರವಾಡಗೆ ಹೋಗಿ, ಕೊಳ್ಳೇಗಾಲ್ಗೆ ಹೋಗಿ, ತಿರುಪತಿ, ತಿರುಮಲ ಎಲ್ಲಾನ ಹೋಗಿ, ಏನು ಆಗಲ್ಲ ಸರ್. ಒಳ್ಳೆ ಮೈಲೇಜ್ ಗಾಡಿ, ಒಳ್ಳೆ ಮೈಲೇಜ್. 2014 ಮಾಡಲ್, ಗ್ಲಾಸ್ ಅಲ್ಲಿ ಮೇಲೇನೆ ಇದೆ. 2014 ಮಾಡಲ್ ಗಾಡಿ, ನಿಮ್ಗೆ ಸೆಕೆಂಡ್ ಓನರ್, ಬರೀ 48,000 ಓಡಿದೆ. ನ್ಯಾನೋ ಟ್ವಿಸ್ಟ್, ಇದು ಟ್ವಿಸ್ಟ್ ಟಾಪ್ ಎಂಡ್ 100% ಟಾಪ್ ಎಂಡ್. ಓಕೆ, ಟಾಪ್ ಎಂಡ್ ವೆಹಿಕಲ್ ಇದು. ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ ಎಲ್ಲಾ ಬರುತ್ತೆ ಸರ್. ಗಾಡಿ ತುಂಬಾ ಕ್ಲಾಸ್ ಆಗಿದೆ. ಓಕೆ, ಶೋರೂಮ್ ಟೈರ್ ಎಲ್ಲ ಇದೆ, ಟೈರ್ ಸ್ವಲ್ಪ ಕಡಿಮೆ ಇದೆ. ಗಾಡಿ ತುಂಬಾ ಒರಿಜಿನಲ್ ಕಂಡೀಷನ್. 48,000 ಕಿಲೋಮೀಟರ್ ಶೋರೂಮ್ ರೆಕಾರ್ಡ್ ಓಡಿದೆ. 1,35,000, 1,35,000 ಗೆ ಎಲ್ಲಾ ಫೀಚರ್, ನ್ಯಾನೋ ಟ್ವಿಸ್ಟ್, ಪವರ್ ಸ್ಟೇರಿಂಗ್ ಇರೋ ಗಾಡಿ ಕೊಡ್ತೀನಿ ಸರ್. ಸೂಪರ್ ಸೂಪರ್. 1,35,000 ಖಂಡಿತ ಸರ್. ಹೆಚ್ಚು ಕಡಿಮೆ ಮಾಡಿ ಸರ್ ಸ್ವಲ್ಪ. ಸರ್ ಬೆಸ್ಟ್ ಪ್ರೈಸ್ ಮಾರ್ಕೆಟ್ ಅಲ್ಲಿ 1,75,000 ಇದೆ. ಇನ್ನೂ ಬರ್ಲಿ ಸರ್, ನಮ್ಮ ಕಡೆಯಿಂದ ಎಷ್ಟಾಗತ್ತೆ ಅಷ್ಟು ಪ್ರಯತ್ನ ಮಾಡ್ತೀವಿ ಸರ್. ನಮ್ ಜೊತೆ ಒಂದು ಝೆನ್ ಎಸ್ಟಿಲೋ ಇದೆ, ರೆಡ್ ಕಲರ್ ಅಲ್ಲಿ. 2009 ಮಾಡಲ್ ಝೆನ್ ಎಸ್ಟಿಲೋ, ಸೆಕೆಂಡ್ ಓನರ್, VXI ಟಾಪ್ ಎಂಡ್ ಮಾಡಲ್. ಗಾಡಿ ಸೂಪರ್ ಆಗಿದೆ. 1,85,000 ಹೇಳ್ತಾ ಇದಾರೆ ಕಸ್ಟಮರ್. 1,75,000 ಕೊಡ್ತಾರೆ ಸರ್. 1,75,000 ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಗೆಟ್ಸ್ ಇದೆ, 2009 ಮಾಡಲ್ ಹೊಂಡೈ ಗೆಟ್ಸ್. 1,75,000 ಕೊಡ್ತೀನಿ ಸರ್. ಓನರ್ ಸೆಕೆಂಡ್ ಓನರ್. ಸೂಪರ್. ಓಡಿದೆ, ಎಷ್ಟು ಓಡಿದೆ ಸರ್? 65-70 ಓಡಿದೆ. ಇನ್ನೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಖಂಡಿತವಾಗಿ ಬನ್ನಿ ತಗೊಂಡೋಗಿ. 2009 ಮಾಡಲ್ ಟಾಟಾ ಇಂಡಿಕಾ ವಿಸ್ಟಾ ಕ್ವಾರ್ಟರ್ ಜೆಟ್ ಇಂಜಿನ್, ಡೀಸೆಲ್ ಇಂಜಿನ್ ಇದು. ಸೇಮ್ ಪುಂಟೋ, ಸ್ವಿಫ್ಟ್ ಮತ್ತೆ ಈ ವಿಸ್ಟಾದಲ್ಲಿ ಇರೋ ಇಂಜಿನ್ ಎಲ್ಲ ಸೇಮ್ ಬರುತ್ತೆ. 20 ಮೈಲೇಜ್ ಬರುತ್ತೆ. ನಿಮ್ಗೆ 1,65,000 ಫೈನಲ್ ಆಗುತ್ತೆ. ಇದು ಬಂದು ಓನರ್, ಥರ್ಡ್ ಓನರ್ ಆಗಿದೆ. 1,65,000 ಆಗುತ್ತೆ. 1,65,000. ನೆಕ್ಸ್ಟ್ ನಮ್ ಜೊತೆ ಒಂದು ಆಲ್ಟೋ ಇದೆ, ವೈಟ್ ಕಲರ್ ಅಲ್ಲಿ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇದು ಬೆಂಗಳೂರು ರಿಜಿಸ್ಟ್ರೇಷನ್. 2010 ಮಾಡಲ್ ಮಾರುತಿ ಆಲ್ಟೋ LXi, ಸಿಂಗಲ್ ಓನರ್ ಗಾಡಿ. 1,75,000 2010 ಮಾಡಲ್ ಆಲ್ಟೋ LXi ಕೊಡ್ತೀವಿ. ಓನರ್ ಓಡಿರೋದು ಸಿಂಗಲ್ ಓನರ್ ಗಾಡಿ 80,000 ಓಡಿದೆ ಸರ್. 80,000 ಓಡಿದೆ ಅಷ್ಟೇ. ನಮ್ ಜೊತೆ ಇನ್ನೊಂದು ರಿಟ್ಸ್ ಇದೆ, 2010 ಮಾಡಲ್ ರಿಡ್ಜ್ VXi, ಸಿಂಗಲ್ ಓನರ್ ಗಾಡಿ. 2,45,000 ರಿಡ್ಜ್, ಸಿಂಗಲ್ ಓನರ್ ಗಾಡಿ. ಖಂಡಿತ ಬನ್ನಿ ತಗೊಂಡೋಗಿ ಸರ್. 2,45,000 ಕೊಡ್ತೀರಾ? ಇನ್ನೂ ನೆಗೋಷಿಯಬಲ್ ಬೇಕಾ? ಮುಂದೆ ಬನ್ನಿ, ಆನ್ ಟೇಬಲ್ ಮಾಡ್ಕೊಡ್ತೀರಾ? ಗಾಡಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ, ಮೈಂಟ್ ಕಂಡೀಷನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಮೈಕ್ರಾ ಇದೆ, 2011 ಮಾಡಲ್ ನಿಸಾನ್ ಮೈಕ್ರಾ. ಒಂದಲ್ಲ ಇನ್ನೂ 2 ಇದೆ, ಪೆಟ್ರೋಲ್ ಗಾಡಿ. ಬರೀ 2 ಲಕ್ಷಕ್ಕೆ ಕೊಡ್ತೀನಿ ಸರ್. 2 ಲಕ್ಷಕ್ಕೆ ಸಿಗುತ್ತೆ ಇದು. 2 lakhs ಯಾವ್ದು ಬೇಕು? 2 lakhs ಖಂಡಿತ. 2 lakhs ಅಲ್ಲ, ಒಂದೊಂದು 2 lakhs. ಯಾವ್ದು ಬೇಕಂತ ತಗೊಂಡೋಗ್ಬೋದು. 2 ಕಲರ್ ಆಪ್ಷನ್ ಅವೈಲೇಬಲ್ ಇದೆ. ಯಾವ್ದಾದ್ರು ಡಿಮ್ ಅನ್ಸಿದ್ರೆ ಇನ್ನೊಂದು ತಗೊಳ್ಳಿ. ನೋಡಿ, ಬಟನ್ ಸ್ಟಾರ್ಟ್ ಗಾಡಿ, ಟಾಪ್ ಎಂಡ್ ಮಾಡಲ್, ಎಲ್ಲಾ ಫೀಚರ್ ಇರುತ್ತೆ ಇದರಲ್ಲಿ. ಬಟನ್ ಸ್ಟಾರ್ಟ್ ವೆಹಿಕಲ್. 2 ಲಕ್ಷದಲ್ಲಿ ನಿಮ್ಗೆ ಪುಶ್ ಸ್ಟಾರ್ಟ್ ಬಟನ್, ಏರ್ ಬ್ಯಾಗ್ಸ್, ಟಾಪ್ ಎಂಡ್ ಮಾಡಲ್, ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಡಿಫಾಗರ್, ರಿಯರ್ ವೈಪರ್ ಎಲ್ಲಾ ಬರುತ್ತೆ. ಓನರ್ಸ್ ಎಷ್ಟಾಗಿದ್ದಾರೆ? ಸಿಂಗಲ್ ಓನರ್, ಒಂದು ಸೆಕೆಂಡ್ ಓನರ್. ಇನ್ಶೂರೆನ್ಸ್ ಎಲ್ಲ ಇದೆಯಾ ಸರ್? ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ನೆಕ್ಸ್ಟ್ ಇನ್ನೊಂದು ಝೆನ್ ಎಸ್ಟಿಲೋ ಇದೆ, ವೈಟ್ ಕಲರ್ ಅಲ್ಲಿ. ಹೇಳಿ ಸರ್. 2010 ಮಾಡಲ್ ಝೆನ್ ಎಸ್ಟಿಲೋ, ನ್ಯೂ ಶೇಪ್, VXi ಆಪ್ಷನಲ್, K ಸೀರೀಸ್ ಇಂಜಿನ್. ಇದು ಲೇಟೆಸ್ಟ್ ಇಂಜಿನ್ ಬರುತ್ತೆ ನಿಮ್ಗೆ. ಲೇಟೆಸ್ಟ್ K ಸೀರೀಸ್ ಇಂಜಿನ್ ಬರುತ್ತೆ. ಸೇಮ್ ಆಲ್ಟೋ ತರಾನೇ ಇಂಜಿನ್ ಬರುತ್ತೆ. ವೆಹಿಕಲ್ ಕ್ಲಾಸ್ ಆಗಿದೆ ನೋಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 2010 ಮಾಡಲ್ VXi ಆಪ್ಷನಲ್ ಸರ್. ಈ ಗಾಡಿದಲ್ಲಿ ಎಲ್ಲಾ ಫೀಚರ್ ಇದೆ ನಿಮ್ಗೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡಿಫಾಗರ್, ರಿಯರ್ ವೈಪರ್ ಎಲ್ಲಾ ಬರುತ್ತೆ. 1,85,000 ಹೇಳ್ತಾ ಇದೀವಿ ಸರ್. ಅಷ್ಟೇ, ನೆಗೋಷಿಯಬಲ್ ಆಗತ್ತೆ. 2010 ಮಾಡಲ್ ಗಾಡಿ. 10ನೇ ಮಾಡಲ್ 1,85,000 ಕೊಡ್ತಾ ಇದಾರೆ. ಸೊ ನೆಕ್ಸ್ಟ್ ನಮ್ ಜೊತೆ ಇನ್ನೊಂದು ರೆಡ್ ಕಲರ್ ಗೆಟ್ಸ್ ಇದೆ, 9 ಮಾಡಲ್ ಗೆಟ್ ಪ್ರೈಮ್. ಸಾರಿ, 10 ಮಾಡಲ್ ಗೆಟ್ ಪ್ರೈಮ್. 1,75,000ಗೆ 1,75,000. 1,75,000. ಓನರ್ ಸರ್? ಥರ್ಡ್ ಓನರ್ ಆಗಿದೆ. ಯಾರನ್ನ ಬೇಕು ಅಂದ್ರೆ ಖಂಡಿತ ಬನ್ನಿ ತಗೊಂಡು ಹೋಗ್ಬೋದು. ಸೂಪರ್ ಸರ್. ನೆಕ್ಸ್ಟ್ ನಮ್ ಜೊತೆ ಒಂದು ಯಾವ ಸರ್ ಇದು? ಫಿಯೆಸ್ಟಾ 2007 ಮಾಡಲ್. ಎಲ್ಲಾ ಡಾಕ್ಯುಮೆಂಟ್ ಫ್ರೆಶ್ ಆಗಿದೆ. 1,35,000 ಕೊಟ್ಬಿಡೋಣ ಸರ್. 1,35,000 ಸಿಗುತ್ತೆ. ಫೈನಲ್ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. 85-90 ಕಿಲೋಮೀಟರ್ ಓಡಿದೆ ಸರ್. ಹೌದಾ? ಸೂಪರ್. ನೆಕ್ಸ್ಟ್ ನಮ್ ಜೊತೆ ಇಂಡಿಕಾ ಇದೆ,
ಸರ್ 2012 ಮಾಡಲ್ ಸೆಕೆಂಡ್ ಓನರ್ ಟಾಟಾ ಇಂಡಿಕಾ ಟಾಪ್ ಎಂಡ್ ಮಾಡಲ್ ಇದು. ಟಾಪ್ ಎಂಡ್ ಟೈರ್ ಪ್ರೊಫೈಲ್ ನೋಡಬಹುದು, ತುಂಬಾ ಚೆನ್ನಾಗಿದೆ, ನ್ಯೂ ಆಗಿದೆ ಅಂತಾನೆ ಹೇಳ್ಬೋದು. 80 to 90% ಟೈರ್ ಕಂಡೀಷನ್ ಇದೆ. ಓಕೆ, ಟಾಟಾ ಕಂಪ್ನಿ ಅವ್ರದ್ದು ಮ್ಯಾಗ್ವಿಲ್ ಇದೆ. ಹೌದು, ಎಲ್ಲಾ ನೋಡಿ ಪವರ್ ವಿಂಡೋ ಸಮೇತ ಇದೆ ಇದರಲ್ಲಿ. ಮ್ಯಾಗ್ವಿಲ್ ಎಲ್ಲ ಇದೆ, ಪವರ್ ವಿಂಡೋಸ್ ಎಲ್ಲ ಇದೆ, ಬರುತ್ತೆ, ಲೆದರ್ ಸೀಟ್ ಇದೆ, ಎಸಿ ಇದೆ, ಎಲ್ಲ ಎಸಿ ಗಿಸಿ ಎಲ್ಲ ವರ್ಕಿಂಗ್ ಅಲ್ಲಿ ಇರುತ್ತೆ ಸರ್. ಎಲ್ಲ ಇದೆ ಸರ್. ಹೌದಾ, ಪ್ರೈಸ್ 2013 ಮಾಡಲ್ 12 ಮಾಡಲ್ ಸೆಕೆಂಡ್ ಓನರ್ ಗಾಡಿ 70,000 ಓಡಿದೆ. 1,35,000 ಕೊಡ್ತೀನಿ ಸರ್. 1,35,000 13ನಾ? ಹೌದು ಸರ್. ಈ ಹುಬ್ಳಿ ಧಾರವಾಡ ಸುಮಾರು ಜನ ಕಾಲ್ ಮಾಡ್ತಾರೆ, ಯಾರನ್ನ ಬೇಕು ಅಂದ್ರೆ 2012ನೇ ಮಾಡಲ್ ಗಾಡಿ 1,35,000 ಕೊಡ್ತೀನಿ, ಬಂದು ತಗೊಂಡೋಗಿ ಸರ್. ಸೂಪರ್ ಸೂಪರ್ ಸೂಪರ್. ನೆಕ್ಸ್ಟ್ ನಮ್ ಜೊತೆ ಒಂದು ಆಲ್ಟೋ ಇದೆ, ಆಲ್ಟೋ ಬಗ್ಗೆ ಹೇಳಿ ಸರ್. ಆಲ್ಟೋ K10 2011 ಮಾಡಲ್ ಸಾರಿ ಥರ್ಡ್ ಓನರ್ ಆಗಿದೆ. VXI ಟಾಪ್ ಅಂಡ್ ವೇರಿಯಂಟ್ ನಿಮ್ಗೆ 1,85,000 ಕೊಟ್ಬಿಡೋಣ ಸರ್, ಫೈನಲ್ ಇದು. 1,85,000ಕ್ಕೆ ನಿಮ್ಗೆ ಅದು VXI ಮಿಡ್ ವೇರಿಯಂಟ್ ಸಿಗುತ್ತೆ. ಓನರ್ ಎಷ್ಟಾಗಿದೆ ಸರ್? ಇದು ಬಂದು ಸೆಕೆಂಡ್ ಓನರ್ ಆಗಿದೆ. ಗಾಡಿ ಕ್ಲಾಸ್ ಆಗಿದೆ ಸರ್. ಓಕೆ, ಗಾಡಿ ಕ್ಲಾಸ್ ಆಗಿದೆ. ನೆಕ್ಸ್ಟ್ ನಮ್ ಜೊತೆ ಒಂದು ಸ್ವಿಫ್ಟ್ ಇದೆ, ಸ್ವಿಫ್ಟ್ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು 2007 ಮಾಡಲ್ ಸ್ವಿಫ್ಟ್ ZXi ಅಂದ್ರೆ ಟಾಪ್ ಎಂಡ್ ಮಾಡಲ್. ಎಲ್ಲಾ ಫ್ರೆಶ್, ಎಲ್ಲಾ FC ಗಿಪ್ಸಿ ನಮ್ MS ಕಾರ್ಸ್ ಅಲ್ಲಿ FC ಲ್ಯಾಪ್ಸ್ ಆಗಿರೋ ಗಾಡಿ ನಾವು ಮಾರೋದೇ ಇಲ್ಲ ಸರ್. ಹೌದಾ? ಆ ತರ ಏನೇನ ಲ್ಯಾಪ್ಸ್ ಆಗಿರೋ 1-2 ಗಾಡಿ ಇದ್ರೇನು ನಾವೇ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ ಅವ್ರಿಗೆ. ಹೌದಾ? ಹೌದು ಸೂಪರ್. FC ಇಲ್ಲದೆ ಯಾವ್ದು ಮಾರೋದೇ ಇಲ್ಲ ಅಂತ ಸರ್ ನಾವು. ಬ್ರಿಡ್ಸ್ಟೋನ್ ಟೈರ್ ಇದೆ, ಫ್ರಂಟ್ ಸ್ವಲ್ಪ ಟೈರ್ ಕಮ್ಮಿ ಇದೆ ಸರ್. ಇದ್ರಲ್ಲಿ ಏರ್ ಬ್ಯಾಗ್ ಎಲ್ಲಾ ಬರುತ್ತೆ. ಸ್ವಿಫ್ಟ್ ZXi ವೇರಿಯಂಟ್ ಪೆಟ್ರೋಲ್ ಇಂಜಿನ್. ಒಳ್ಳೆ ಪ್ರೈಸ್ ಹೇಳಿ ಸರ್. 2 ಲಕ್ಷ. 2 ಲಕ್ಷ? ಬರೀ 2 ಲಕ್ಷಕ್ಕೆ 2007 ಮಾಡಲ್ ಸ್ವಿಫ್ಟ್ ZXi ಕೊಡ್ತೀವಿ. ಅದು ZXi ಸಿಗ್ತಾ ಇದೆ, ಅದು ಟಾಪ್ ಎಂಡ್ ಮಾಡಲ್. ಹೌದು ಸರ್. ನೆಕ್ಸ್ಟ್ ಸರ್ 9 ಮಾಡಲ್ ಸ್ವಿಫ್ಟ್ ಡೀಸೆಲ್ ಗಾಡಿ. ಅದು ಡೀಸೆಲ್. ಯಾರಿಗಾನ ಡೀಸೆಲ್ ಗಾಡಿ ಸ್ವಿಫ್ಟ್ ಹುಡುಕ್ತಾ ಇದ್ರೆ, ಯಾರೋ ಪಾಪ ಲೋನ್ ಹೋಗಿದ್ರು, ಅವ್ರಿಗೆ ಲೋನ್ ಆಗಿಲ್ಲ. ನಾವ್ ಹೇಳೋದ್ ಏನ್ ಗೊತ್ತಾ ಸರ್, ಲೋನ್ ಬೇಕು ಅಂದ್ರೆ ಖಂಡಿತವಾಗಿ ಅವ್ರಿಗೆ ಸಿಬಿಲ್ ಎಲ್ಲ ಕರೆಕ್ಟ್ ಆಗಿದ್ರೆ ಮಾತ್ರ ಲೋನ್ ಆಗತ್ತೆ. ಹೌದೌದು, ಅದು ಚೆನ್ನಾಗಿರ್ಬೇಕು, ಅವಾಗಲೇ ಲೋನ್ ಆಗೋದು ನಿಮ್ಗೆ. ಖಂಡಿತ. ಯಾರನ್ನ ಡೀಸೆಲ್ ಗಾಡಿ ಹುಡುಕ್ತಾ ಇದ್ರೆ 2,40,000 ಕೊಡ್ತೀನಿ ಸರ್. 2,40,000 ಸಿಗುತ್ತೆ. ಟೈರ್ ಎಲ್ಲ ಸಕ್ಕದಾಗಿದೆ. ಇದಕ್ಕೊಂದು ಮ್ಯಾಗ್ವಿಲ್ ಹಾಕೊಂಡ್ಬಿಟ್ರೆ ಸಕ್ಕದಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಬಾಡಿ ಲೈನ್ ಎಲ್ಲ ಸೂಪರ್ ಆಗಿದೆ, ಎಲ್ಲೂ ಕೂಡ ಸ್ಕ್ರಾಚಸ್ ಎಲ್ಲ ನೋಡಬಹುದು. ನಮ್ಮ ಹತ್ರ ಒಂದು i10 ಇದೆ, i10 ಬಗ್ಗೆ ಹೇಳಿ ಸರ್. ಸರ್ 2011 ಮಾಡಲ್ i10 ಸಿಂಗಲ್ ಓನರ್ ಸ್ಪೋರ್ಟ್ಸ್. ಸಿಂಗಲ್ ಓನರ್ ಇದು? ಸಿಂಗಲ್ ಓನರ್ i10 ಸ್ಪೋರ್ಟ್ಸ್ ಅಂದ್ರೆ ಟಾಪ್ ಎಂಡ್ ಮಾಡಲ್. ಗಾಡಿ ತುಂಬಾ ಚೆನ್ನಾಗಿದೆ. ಯಾರಿಗನ ಬೇಕು ಅಂದ್ರೆ i10 ನಮ್ಮ ಹತ್ರ 2 ಗಾಡಿ ಇದೆ. ಹೌದು, ಒಂದು ಗ್ರೇ ಕಲರ್, ಇಲ್ಲಿಂದ ವೈಟ್ ಕಲರ್. ಓಕೆ, ಅದು ನಿಮ್ಗೆ ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ ನಿಮ್ಗೆ. ಟೈರ್ ಪ್ರೊಫೈಲ್ ಎಲ್ಲ ಫ್ರಂಟ್ ಚೆನ್ನಾಗಿದೆ, ಹಿಂದ್ಗಡೆ ಸ್ವಲ್ಪ ಕಮ್ಮಿ ಇದೆ. ಏನ್ ಪ್ರೈಸ್ ಹೇಳ್ತಾ ಇದಾರೆ ಸರ್ ಇದು? 2,45,000. 2,45,000ಗೆ 2011 ಮಾಡಲ್ i10 ಸ್ಪೋರ್ಟ್ಸ್ ಕೊಡೋಣ ಸರ್. ಅದು ಸಿಂಗಲ್ ಓನರ್ ಸಿಗ್ತಾ ಇದೆ? ಖಂಡಿತ. ಸೊ ನಮ್ ಜೊತೆ ಇನ್ನೊಂದು i10 ಇದೆ, ವೈಟ್ ಕಲರ್ ಅಲ್ಲಿ ಇದೆ. ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದನ್ನು ಮ್ಯಾಗ್ನಾ ವೇರಿಯಂಟ್ ಬರುತ್ತೆ. ಇದು i10 2008 ಮಾಡಲ್, ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಇದು ಬಂದು ನಿಮ್ಗೆ 1,85,000 ಆಗುತ್ತೆ ಸರ್. 1,85,000 ಕೊಡ್ತೀರಾ? i10 ಕೊಡೋಣ ಸರ್. ಸೂಪರ್. ನೆಕ್ಸ್ಟ್ ನಮ್ ಜೊತೆ ಒಂದು ಸ್ಯಾಂಟ್ರೋ ಇರುವಂತದ್ದು, ಸ್ಯಾಂಟ್ರೋ ಬಗ್ಗೆ ಹೇಳಿ ಸರ್. 2006 ಮಾಡಲ್ ಸ್ಯಾಂಟ್ರೋ XO ವೇರಿಯಂಟ್ ಟಾಪ್ ಎಂಡ್ ಮಾಡಲ್. ಓಕೆ, ನಿಮ್ಗೆ ಕಸ್ಟಮರ್ ಎಲ್ಲಾ ಡಾಕ್ಯುಮೆಂಟ್ ಫ್ರೆಶ್ ಆಗಿ ಮಾಡಿ ಕೊಡ್ತಾರೆ. 1,55,000ಗೆ 2006 ಮಾಡಲ್ XO ಟಾಪ್ ಎಂಡ್ ಮಾಡಲ್ ಸಿಗುತ್ತೆ ಸರ್. 6 ಮಾಡಲ್ XO ಟಾಪ್ ಎಂಡ್ ಅಲ್ವಾ? ಹೌದು. ಸೂಪರ್. ನೆಕ್ಸ್ಟ್ ನೆಗೋಷಿಯಬಲ್ ಮಾಡ್ಬೇಕು ಸರ್ ಸ್ವಲ್ಪ? ಏನೊಂದು ಮಾಡೋಣ ಸರ್, ಗಾಡಿ ಬಂದು ನೋಡಿ ಹೆಚ್ಚು ಕಡಿಮೆ ಕೂತ್ಕೊಂಡು ಮಾತಾಡೋಣ. ಓಕೆ, ನಮ್ ಜೊತೆ ಒಂದು ಆಲ್ಟೋ ಇದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಏನ್ ಮಾಡಲಿ ಸರ್ ಇದು? ಸರ್ 2012 ಮಾಡಲ್ ಆಲ್ಟೋ K10 ಇದು. VXi ವೇರಿಯಂಟ್. VXi 2012 ಮಾಡಲ್. 2 ಲಕ್ಷ ಕೊಡ್ತೀನಿ ಸರ್. 2 ಲಕ್ಷಕ್ಕೆ 12 ಮಾಡಲ್? 2 ಲಕ್ಷಕ್ಕೆ 12 ಮಾಡಲ್ ಆಲ್ಟೋ K10 ಜಸ್ಟ್ ಬಂದಿದೆ. ಯಾರಿಗಾನ ಬೇಕು ಅಂದ್ರೆ ಖಂಡಿತವಾಗಿ ಬನ್ನಿ ತಗೊಂಡೋಗಿ ಸರ್. ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ಎಷ್ಟು ಓಡಿದೆ ಸರ್? ಗಾಡಿನ ತುಂಬಾ ಚೆನ್ನಾಗಿದೆ. 75,000 ಓಡಿದೆ ಸರ್. ಹತ್ರ ಒಂದು ನ್ಯಾನೋ ಇದೆ, ಇನ್ನೊಂದು ನ್ಯಾನೋ ಅಂತಾನೆ ಹೇಳ್ಬೋದು, ರೆಡ್ ಕಲರ್ ಅಲ್ಲಿ. ಹೇಳಿ ಸರ್. 2011 ಮಾಡಲ್ ಗಾಡಿ ಇದು. ಸಾರಿ 10 ಮಾಡಲ್ ಇದೆ. 2010 ಮಾಡಲ್ ಟಾಟಾ ನ್ಯಾನೋ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್? ಬರೀ 38,000 ಓಡಿದೆ ಸರ್. ಇದು 75,000 ಕೊಟ್ಬಿಡೋಣ ಸರ್. 75,000 ಬರೀ 38,000 ಓಡಿರೋ ಗಾಡಿ. ನ್ಯಾನೋ ಕಾರು. ಹೌದು. 4 ಜನ ಹೋಗ್ಬೋದು. 100%. ಓಕೆ, ಸೂಪರ್. ಕಲಿಯೋರ್ ಇದ್ರು ತಗೊಬಹುದು ಆರಾಮಾಗಿ. 38 ಅಷ್ಟೇ ಓಡಿರೋದು. ಇನ್ನ 1 ಲಕ್ಷ 1.5 ಲಕ್ಷ ಆರಾಮಾಗಿ ಓಡಿಸ್ಕೋಬಹುದು ನೀವು. ನೆಕ್ಸ್ಟ್ ಒಂದು ಕ್ವಿಡ್ ಇದೆ, ಸೇಲ್ ಆಗಿದೆ ಸರ್. ಸೇಲ್ ಆಗ್ಬಿಟ್ಟಿದ್ಯಾ? ಓಕೆ, ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ ವೈಟ್ ಕಲರ್ ಅಲ್ಲಿ. ಹೇಳಿ ನೋಡಿ ಸರ್, ಸ್ವಿಫ್ಟ್ ಹೆಂಗಿದೆ ಇದು, ಜಸ್ಟ್ ಬಂದಿದೆ. ಓಕೆ, 2008 ಮಾಡಲ್ ಗಾಡಿ. ನೋಡಿ ಫ್ರಂಟ್ ಗ್ಲಾಸ್ ಅಲ್ಲಿ ಬಾಡಿ ಲೈನ್ ಎಲ್ಲ ಸೂಪರ್ ಆಗಿದೆ. 8 ಮಾಡಲು, ಈವನ್ ವಿಂಡ್ಶೀಲ್ಡ್ ಕೂಡ ಚೇಂಜ್ ಆಗಿಲ್ಲ, ಹಂಗಿದೆ ಗಾಡಿ. ಸೂಪರ್ ಆಗಿದೆ ಸರ್. ಯಾರನ್ನ VXi ಸ್ವಿಫ್ಟ್ ಹುಡುಕ್ತಾ ಇದ್ರೆ 2008 ಮಾಡಲು, 5 ವರ್ಷ FC,
ಫ್ರೆಶ್ ಇನ್ಶೂರೆನ್ಸ್ ಹಾ. ಎಲ್ಲಾ ರನ್ನಿಂಗ್ ಇದೆ. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ. ಓಕೆ 2,40,000 ಕೊಟ್ಬಿಡೋಣ ಸರ್. 2,40,000 ಸಿಗ್ತಾ ಇದೆ. ಸೆಕೆಂಡ್ ಓನರ್ ಸಿಗ್ತಾ ಅಲ್ವಾ? ಗಾಡಿ ನೋಡಿ ಸರ್ ಹೆಂಗಿದೆ. ಗಾಡಿ ಸೂಪರ್ ಆಗಿದೆ ಸರ್. ನನಗೆ ಅನ್ಸ್ಬಿಡ್ತು ಏನಾದ್ರು ಪೇಂಟ್ ಗಿಂಟ್ ಆಗ್ಬಿಟ್ಟಿದ್ಯಾ ಅಂತ. ಸರ್ ರಬ್ಬಿಂಗ್ ಪಾಲಿಶ್ ಹಾಕಿರೋದು, ಅಷ್ಟೇ. ಎಕ್ಸ್ಟ್ರಾ ಕ್ಲಾಸ್ ನೀಟ್ ಆಗಿದೆ ಗಾಡಿ. ಸಕ್ಕದಾಗಿದೆ. ಶೋರೂಮ್ ಇಂದ ಬಂದಿರೋದೇ ಪೇಂಟ್ ಅದು. ನೆಕ್ಸ್ಟ್ ನಮ್ ಜೊತೆ ಒಂದು ಫಿಗೋ ಇದೆ, ರೆಡ್ ಕಲರ್. ಹೇಳಿ ಸರ್. 2010 ಮಾಡಲ್. ಹಾ. ಇದು ಬಂದು ಸೆಕೆಂಡ್ ಓನರ್. ಹಾ. ಫೋರ್ಡ್ ಫಿಗೋ ಪೆಟ್ರೋಲ್ ಗಾಡಿ. ಓಕೆ, ಪೆಟ್ರೋಲ್ ಇದು. ಪೆಟ್ರೋಲ್ ಹುಡುಕ್ತಾ ಇದ್ರೆ ಫೋರ್ಡ್ ಫಿಗೋ 2 ಗಾಡಿ ಇದೆ. ಹಾ. ಒಂದು ರೆಡ್ ಕಲರ್ ಇದೆ, ಒಂದು ಲೈಟ್ ಗ್ರೀನ್ ಇದೆ. ಅದು ಪಾಲಿಶ್ ಗೆ ಹೋಗಿದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಓಕೆ, ಬರೀ 1,85,000ಗೆ 2010 ಮಾಡಲ್ ಫೋರ್ಡ್ ಫಿಗೋ ಪೆಟ್ರೋಲ್ ಕೂಡ ಸರ್. 10 ಮಾಡಲ್ ಸಿಗ್ತಾ ಇದೆ. ಅದು ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಸೂಪರ್. ನೆಕ್ಸ್ಟ್ ನಮ್ ಜೊತೆ ಒಂದು ಇಯಾನ್ ಇದೆ, ಸಿಟಿಲಿ ಯೂಸ್ ಮಾಡಕ್ಕೆ ಚೆನ್ನಾಗಿರುತ್ತೆ. 2015 ಮಾಡಲ್ ಗಾಡಿ ಇದು. 2,35,000ಗೆ ಕೊಡ್ತೀನಿ ಸರ್. 15 ಮಾಡಲ್ ಓನರ್ ಜಾಸ್ತಿ ಆಗಿದೆ, ಚೆಕ್ ಮಾಡ್ತೀನಿ. 2015 ಮಾಡಲ್ ಗಾಡಿ ಬರೀ 2,35,000ಗೆ. 2,35,000 ಕ್ಲಾಸ್. ಇಂಜಿನ್ ಚೆನ್ನಾಗಿರ್ಬೇಕು ಸರ್. ಸರ್ ಶೋರೂಮ್ ಕಂಡೀಷನ್ ಇದೆ. ಇಂಜಿನ್ ಮೆಕ್ಯಾನಿಕ್ ಕರ್ಕೊಂಡ್ ಬನ್ನಿ, ಚೆಕ್ ಮಾಡ್ಕೊಂಡು ತಗೊಂಡು. ಹಂಗೇನಾದ್ರು ಪ್ರಾಬ್ಲಮ್ ಇದ್ರೆ ಇನ್ನ ಸ್ವಲ್ಪ ಕಮ್ಮಿ ಮಾಡ್ಬೇಕು. ಕಡಿಮೆ ಅಲ್ಲ, ಪ್ರಾಬ್ಲಮ್ ಇದ್ರೆ ಅಲ್ವಾ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಮ್ಯಾಗ್ವೀಲ್ ಎಲ್ಲ ಫಿಟ್ ಮಾಡಿಸ್ಕೊಂಡಿದ್ದಾರೆ, ಚೆನ್ನಾಗಿದೆ. ಅದನ್ನು ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ನೆಕ್ಸ್ಟ್ ನಮ್ಗೆ ವೈಟ್ ಕಲರ್ ಇದೆ. ಇದನ್ನು ಸೇಲ್ ಆಗಿದೆ. ಇದು ನೋಡಿ ಸರ್, ಈಗ ಜಸ್ಟ್ ಬಂದಿದೆ, ನಮ್ಮವರು ಕ್ಲೀನ್ ಮಾಡ್ತಾ ಇದ್ದಾರೆ. 2010 ಮಾಡಲ್ ಚವರ್ಲೆಟ್ ಸ್ಪಾರ್ಕ್. ಓಕೆ, ಇದು ಮೇಲೆ ಕ್ಯಾರಿಯರ್ ಎಲ್ಲ ಹಾಕಿಸ್ಕೊಂಡಿದ್ದಾರೆ. ಕ್ಯಾರಿಯರ್ ಎಲ್ಲ ಇದೆ. ಪೆಟ್ರೋಲ್ ಇಂಜಿನ್ ಪ್ಲಸ್ LPG ಕಂಪನಿ ಫಿಟ್ಟಿಂಗ್ LPG ಇದೆ. ಕಂಪನಿ ಫಿಟೆಡ್ ಇದೆಯಾ? ಕಂಪನಿ ಫಿಟ್ಟೆಡ್ LPG 2010 ಮಾಡಲ್. LPG ಎಲ್ಲ ಇದೆ. ಗಾಡಿ ಸೂಪರ್ ಆಗಿದೆ. 1,25,000 1,25,000ಗೆ ಒಂದು ಗಾಡಿ ಕೊಡ್ತೀವಿ. 1,25,000ಕ್ಕೆ ನಿಮ್ಗೆ ವಿದ್ CNG ಫಿಟೆಡ್ ಆಗಿರುವಂತ ವೆಹಿಕಲ್, ಅದು ಕಂಪನಿ ಫಿಟೆಡ್ ಆಗಿರುವಂತ ವೆಹಿಕಲ್ ಸಿಗ್ತದೆ. ಇದು ಕೂಡ ಚೆನ್ನಾಗಿದೆ ಸರ್. ಇದೇನ್ ಸರ್, ಇದು ಹೊಸ ಮಾಡಲ್, ಹೊಸ ಶೋರೂಮ್ ಇಂದ ಬಂದಂಗಿದೆ ಇದು ಗಾಡಿ. ನೋಡಿ ನಮ್ದು ಏನ್ ಗೊತ್ತಾ, ಆಸ್ ಇಟ್ ಈಸ್ ಮಾರದ್ ನಾವು. ಈಗ ಪಾಲಿಶ್ ಆಗಿ ಬಂದಿದೆ ಗಾಡಿ. ಓಕೆ, ಗಾಡಿ ನೋಡಿ ಹೆಂಗ್ ಕಾಣ್ತಾ ಇದೆ. ನೋಡಿ. ಅದು ಶೋರೂಮ್ ಇಂದ ಈಚೆಗೆ ಜಸ್ಟ್ ತೋರಿಸಿ ಸರ್ ನಮ್ಮ ವೀಕ್ಷಕರಿಗೆ ಗಾಡಿ ತೋರಿಸಿ. ನೋಡಿ, ಪಾಪ ಎಲ್ಲ ದೂರದಿಂದ ಫೋನ್ ಮಾಡ್ತಾರೆ. ನಿಮ್ ಯೂಟ್ಯೂಬ್ ಚಾನಲ್ ನೋಡಿ, ಕ್ಲೀನ್ ಆಗಿ ತೋರಿಸಿ. ಗಾಡಿ ತುಂಬಾ ಕ್ಲಾಸ್ ಆಗಿದೆ. ಕ್ಲಾಸ್ ಆಗಿದೆ. ಆಕ್ಚುಲಿ ಇದಾದ್ರೂ ಇಂಟೀರಿಯರ್ ತೋರ್ಸ್ಲೇಬೇಕು. ಹೆಂಗಿದೆ ನೋಡಿ. ಹೌದು, ಸಕ್ಕದ ಕ್ಲಾಸ್ ಆಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಈವನ್ ನಿಮ್ಗೆ ಡ್ಯಾಶ್ ಬೋರ್ಡ್ ಅಲ್ಲಿ ಕೂಡ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ, ಆ ತರ ಮೇಂಟೈನ್ ಆಗಿರುವಂತ ವೆಹಿಕಲ್. ಇವನ್ ನಿಮ್ಗೆ ಲೆದರ್ ಸೀಟ್ಸ್ ಎಲ್ಲ ಸೂಪರ್ ಆಗಿದೆ, ಎಲ್ಲೂ ಕೂಡ ವೇರ್ ಅಂಡ್ ಟೈರ್ ಆಗಿಲ್ಲ. 4 ಡೋರ್ ಪವರ್ ವಿಂಡೋ ಎಲ್ಲದೂ ಆಪ್ಷನ್ಸ್ ಬರುತ್ತೆ ನಿಮ್ಗೆ, ವಿತ್ ಮ್ಯಾಗಿಲ್ ಸಮೇತ. ಅಂಡ್ ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ಡಿಫಾಗರ್ ಸಮೇತ ಆಫರ್ ಮಾಡಿದ್ದಾರೆ. ಓವರ್ ಆಲ್ ಬಾಡಿ ಲೈನ್ ಅಲ್ಲಿ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ ಅಂತಾನೆ ಹೇಳ್ಬೋದು. ಇವನ್ ಡೆಂಟ್ಸ್ ಕೂಡ ಇಲ್ಲ. ರೇಟ್ ಎಷ್ಟು ಹೇಳಿ? ಎಷ್ಟು ಸರ್? ಅದು ನೀವೇ ಹೇಳ್ಬಿಡಿ. ಹೇಳಿ ಸರ್. ಈ ಗಾಡಿ ಎಲ್ಲ ನೀವ್ ಹೇಳಿದ್ರ, ರೇಟ್ ನಾವ್ ಹೇಳ್ಬೇಕಾ? 1,65,000 ಹೇಳ್ತಾ ಇದೀವಿ. 1,65,000 ಇನ್ನೂ ನೆಗೆಸ್ಟೇಬಲ್ ಆಗತ್ತೆ. ಟಾಪ್ ಎಂಡ್ ಮಾಡಲ್ ಇನ್ನೂ ಕಡಿಮೆ ಕೊಡ್ತೀನಿ ಬನ್ನಿ. ಇನ್ನೂ ಕಡಿಮೆ ಆಗುತ್ತಂತೆ. ಬಂದು ಬೇಗ ಗ್ರಾಬ್ ಮಾಡ್ಕೊಳ್ಳಿ, ಸಖತ್ತಾಗಿದೆ ಗಾಡಿ ಮಾತ್ರ. ನೆಕ್ಸ್ಟ್ ನಮ್ ಜೊತೆ ಒಂದು ಸ್ವಿಫ್ಟ್ ಇದೆ. ಅದು ಏನೋ ಕಲರ್ ಆಗಿದೆ. ಹೇಳಿ ಸರ್. ಸ್ಟಿಕ್ಕರಿಂಗ್ ಮಾಡಿದ್ದಾರೆ ಕಸ್ಟಮರ್ ಯಾರೋ. ಜಸ್ಟ್ ಬಂದಿದೆ ಗಾಡಿ. ಇದು ಟಾಪ್ ಎಂಡ್ ಮಾಡಲ್ ಅಲ್ವಾ? ಟಾಪ್ ಎಂಡ್ ಮಾಡಲ್ ಗಾಡಿ ನೋಡಿ ಸರ್. ಮ್ಯಾಗ್ವೀಲ್ ಎಲ್ಲ ಇದೆ ಇದರಲ್ಲಿ. ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ಸೂಪರ್ ಆಗಿದೆ. ಓವರ್ ಬಾಡಿ ಏನು ಓಕೆ. ನಿಮ್ಗೆ ಇದು ಸ್ಟಿಕ್ಕರ್ ಎಲ್ಲ ಇದೆಯಲ್ಲ, ಅದೆಲ್ಲ ರಿಮೂವ್ ಮಾಡ್ರೆ ಇನ್ನ ಚೆನ್ನಾಗಿ ಕಾಣುತ್ತೇನೋ ಸರ್. ದುಡ್ಡು ಕೊಟ್ಟಿ ಮಾಡ್ಸಿದೆ ಸರ್ ಸ್ಟಿಕ್ಕರಿಂಗು. ತೆಗಿಯೋದ್ ಬೇಡ. ಗಾಡಿ ನೋಡಿ ತುಂಬಾ ಚೆನ್ನಾಗಿದೆ. 2006 ಮಾಡಲ್ ಸ್ವಿಫ್ಟ್. ಈಗ ಜಸ್ಟ್ ಬಂದಿದೆ. 5 ಇಲ್ಲಾಂದ್ರೆ 6 ಇದೆ. ಗಾಡಿ ಜಸ್ಟ್ ಬಂದಿದೆ. ಗಾಡಿ ಕ್ಲಾಸ್ ಆಗಿದೆ. 1,90,000 ಆಗುತ್ತೆ ಸರ್. 6 ಮಾಡಲು. ಓನರ್ ಸೆಕೆಂಡ್ ಓನರ್, ಥರ್ಡ್ ಓನರ್, ಸೆಕೆಂಡ್ ಥರ್ಡ್ ಇದೆ ಸರ್. ಜಸ್ಟ್ ಬಂದಿದೆ. ಯಾರನ್ನ ಬೇಕು ಅಂದ್ರೆ ಕರೆಕ್ಟ್ ಆಗಿ ನಾವು ಅಪ್ಡೇಟ್ ಮಾಡಿರ್ತೀವಿ, ಅದನ್ನ ನೋಡಿ. ಗಾಡಿ ಕ್ಲಾಸ್ ಆಗಿದೆ. 195 ಆಗುತ್ತೆ ಸರ್. 195 ಆಗುತ್ತೆ. ನೆಕ್ಸ್ಟ್ ನಮ್ ಜೊತೆ ಡ್ಯಾಟ್ಸನ್ ಗೋ ಅಣ್ಣ. ಇದು ಡ್ಯಾಟ್ಸನ್ ಗೋ 2014 ಮಾಡಲ್. ಇದು 14 ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. 45,000 ಓಡಿದೆ ಗಾಡಿ. ಬರೀ 45,000. ಪ್ರೈಸ್ ಎಷ್ಟು ಹೇಳಿ? ಎಷ್ಟಿರ್ಬೋದು ಸರ್? 2,25,000. 2,25,000. 14 ಏನ್ ಮಾಡಲ್ ಸಿಗುತ್ತೆ? 14 ಮಾಡಲ್. 2014ನೇ ಮಾಡಲ್. 2,25,000 ಕೊಡ್ತೀನಿ. ನಾನು ಬೇಕು ಅಂದ್ರೆ ಖಂಡಿತ 20-30,000 ತಗೊಂಡ್ಬಂದ್ಬಿಟ್ಟು ಗಾಡಿ ತಗೊಂಡ್ ಹೋಗ್ಬೋದು. ಹಂಗಾದ್ರೆ ಖಂಡಿತ ಬನ್ನಿ, ನಿಮ್ ಪ್ರೊಫೈಲ್ ತಗೊಂಡ್ ಬನ್ನಿ. ₹1 ದುಡ್ಡು ಬೇಡ, ಫುಲ್ ಲೋನ್ ಆಗುತ್ತೆ. ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ಒಳ್ಳೆ ಮೈಲೇಜ್ ಕೂಡ ಆಫರ್ ಮಾಡುತ್ತೆ. ಇದು ಪೆಟ್ರೋಲ್ ಅಲ್ವಾ? ಪೆಟ್ರೋಲ್ ಸರ್. 18 ಆದ್ರೂ ಬಂದೇ ನೋಡಿ, ಸೂಪರ್ ಆಗಿದೆ ಗಾಡಿ. ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ. ಬರೀ 45,000 ಓಡಿದೆ ಅದು ಶೋರೂಮ್ ಇಂದ. ನಮ್ ಜೊತೆ ಒಂದು ಪುಂಟೋ ಇದೆ, ಬ್ಲೂ ಕಲರ್ ಅಲ್ಲಿ. ಹೇಳಿ ಸರ್. ಸರ್, ಪುಂಟೋ 2009 ಮಾಡಲು ಡೀಸೆಲ್ ವೆಹಿಕಲ್ ಸರ್. ಇದು ಡೀಸೆಲ್ ಪ್ಯಾಕ್. ಓಕೆ, ಇಮೋಷನ್ ಪ್ಯಾಕ್. ಟಾಪ್ ಎಂಡ್ ಬರುತ್ತೆ ನಿಮ್ಗೆ.
ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ, 4 ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಎಲ್ಲ ಬರುತ್ತೆ. ಡಿಫಾಗರ್, ವೈಪರ್ ಎಲ್ಲ ಇದೆ ನಿಮ್ಗೆ. ಇದು ಟಾಪ್ ಎಂಡ್ ಎಮೋಷನ್ ಪ್ಯಾಕ್. ಏನ್ ಪ್ರೈಸ್ ಹೇಳ್ತಾ ಇರಿ ಸರ್ ಇದು? ಸರ್ ಇದು ಬಂದು 1,85,000 ಆಗುತ್ತೆ ಸರ್. 1,85,000. ಹೌದು, ನೆಗೋಷಿಯಬಲ್. 20+ ಮೈಲೇಜ್ ಬರುತ್ತೆ. 20+ ಬರುತ್ತೆ. ನೆಕ್ಸ್ಟ್ ನಮ್ ಜೊತೆ ಒಂದು ಡಿಸೈರ್ ಇದೆ, ವೈಟ್ ಕಲರ್ ಅಲ್ಲಿ. ಕ್ಲೀನ್ ಆಗಿಲ್ಲ, ಕ್ಲೀನ್ ಆದ್ರೆ ಸೂಪರ್ ಆಗಿ ಕಾಣುತ್ತೆ. ಯಾಕಂದ್ರೆ ಹೊರಗಡೆ ನಿಲ್ಸಿರೋದ್ರಿಂದ ಇದು ಧೂಳು ಹಂಗೆ ನಿಂತ್ಕೊಂಡಿದೆ ಅಂತಾನೆ ಹೇಳ್ಬೋದು. ಹೇಳಿ ಸರ್ ಇದ್ರ ಬಗ್ಗೆ. 2009 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, 2,45,000 ಆಗುತ್ತೆ ಸರ್. ಎಷ್ಟು? 2,45,000. 2,45,000 ಗೆ ನಿಮ್ಗೆ ಡಿಸೈರ್ ಸಿಗ್ತಾ ಇದೆ. ವಿತ್ NOC ಕಂಡೀಷನ್ ಅಲ್ಲಿ ಸಿಗುತ್ತೆ ನಿಮ್ಗೆ ಸರ್. ವಿತ್ ಟ್ರಾನ್ಸ್ಫರ್. ಇದು KA ವಿತ್ ಟ್ರಾನ್ಸ್ಫರ್ ಸಿಗ್ತಾ ಇದೆ. ಸೂಪರ್. ಎರಡು ಇದೆ, ಅದರಿಂದ ನಿಮ್ಗೆ ಡಿಸೈರ್ ಸಿಗ್ತಾ ಇದೆ. ಎಷ್ಟು ಓಡಿದೆ ಅದು ಸರ್? 90,000 ನೋಡಿದೆ. 90,000. ಓಕೆ, ನೆಕ್ಸ್ಟ್ ನಮ್ ಜೊತೆ ಒಂದು ಗೋಲ್ಡ್ ಕಲರ್ ಇದೆ. 245 ಆಗುತ್ತೆ. 9 ಮಾಡಲು ಸೆಕೆಂಡ್ ಓನರ್. 245. ಓಕೆ, ಸೂಪರ್. ಏನೋ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ಆಕ್ಚುಲಿ, ಇಲ್ಲಿಂದಾನೆ ಕಾಣಿಸ್ತಾ ಇದೆ. ಲೆದರ್ ಸೀಟ್ ಕವರ್ಸ್ ಎಲ್ಲ ಇದೆ ಸರ್. ನೆಕ್ಸ್ಟ್ ಇದು ಸರ್, ಇದು ಡಿಸೈರ್ ZXi ಸರ್. ಇದು 245 ಆಗುತ್ತೆ. 245. ಹೌದು, ಅದು ZXi ವೇರಿಯಂಟ್. ಸೂಪರ್. ZXi ಸಿಗ್ತಾ ಇದೆ ನಿಮ್ಗೆ. ಮ್ಯಾಗ್ ವೀಲ್ ಇದೆ, ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ಏರ್ ಬ್ಯಾಗ್ ಬರುತ್ತೆ ಸರ್. ಏರ್ ಬ್ಯಾಗ್ ಬರುತ್ತಾ? ಹೌದು ಸರ್. ಸೂಪರ್. ನೆಕ್ಸ್ಟ್ ನಮ್ ಜೊತೆ ಕ್ವಿಡ್ ಇದೆ ಸರ್. ಸೇಲಾ? ಓಕೆ, ನೆಕ್ಸ್ಟ್ ನಮ್ ಜೊತೆ ಒಂದು ಗೆಟ್ಸ್ ಇದೆ. ಗೆಟ್ಸ್ 2008 ಮಾಡಲು, ಫ್ರೆಶ್ 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್. ಓಕೆ, 1,65,000 ಆಗುತ್ತೆ ಸರ್. 1,65,000 ಗೆ ನಿಮ್ಗೆ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಇದ್ರಲ್ಲಿ. ಇಂಟೀರಿಯರ್ ಇಲ್ಲಿಂದ ಚೆನ್ನಾಗಿ ಕಾಣ್ತಾ ಇದೆ. ಓಕೆ, ನಮ್ ಜೊತೆ ಒಂದು ಮೆರೂನ್ ಕಲರ್ ಕ್ವಿಡ್ ಇದೆ. ಕ್ವಿಡ್ 2016 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರಾ? ಸಿಂಗಲ್ ಓನರ್. 2017 ಮಾಡಲು, ಸಿಂಗಲ್ ಓನರ್, RXT ವೇರಿಯಂಟ್ ಬರುತ್ತೆ. ಇದು 16-17 ಬರುತ್ತೆ ಇದು? ಇಲ್ಲ ಸರ್, ಪಕ್ಕಾ 17 ಮಾಡಲು. ಪಕ್ಕಾ 17? ಫಸ್ಟ್ 16 ಅಂದ್ರಲ್ಲ, ಇಲ್ಲ, ಪಕ್ಕಾ 17 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. 2,75,000 ಆಗುತ್ತೆ ಸರ್. 2,75,000 17 ಮಾಡಲು ವೆಹಿಕಲ್ ಸರ್. ಓಕೆ, ನಮ್ ಜೊತೆ ಒಂದು ಬ್ಲೂ ಕಲರ್ ಅಲ್ಲಿ ಕೊರಲಾ ಇದೆ. ಇದು ಕೂಡ ಧೂಳು ಹಿಡಿದಿದೆ. ನಿಮ್ಗೆ ಎಲ್ಲ ಡೆಲಿವರಿ ಕೊಡ್ಬೇಕಾದ್ರೆ ಫುಲ್ ಚೆನ್ನಾಗಿ ಮಾಡಿ ಕೊಡ್ತಾರೆ, ಪಾಲಿಶ್ ಗಿಲಿಶ್ ಎಲ್ಲ ಹಾಕ್ಬಿಟ್ಟು. ಟಾಪ್ ಎಂಡ್ ಮಾಡಲು ಹೇಳಿ ಸರ್ ಇದ್ರ ಬಗ್ಗೆ. 2004 ಮಾಡಲು, ಫ್ರೆಶ್ 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್ ಸರ್. ಇದನ್ನು ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಸಿಗುತ್ತೆ 5 ವರ್ಷಕ್ಕೆ. 5 ವರ್ಷ FC ಇನ್ಸೂರೆನ್ಸ್. ಗಾಡಿ ಔಟ್ಲುಕ್ ಎಲ್ಲ ಚೆನ್ನಾಗಿದೆ. ಇದ್ರಲ್ಲೂ ನಿಮ್ಗೆ ಟಾಪ್ ಎಂಡ್ ವೆಹಿಕಲ್. ಔಟ್ಲುಕ್, ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ. ಬ್ಯಾಗ್ಸ್ ಎಲ್ಲ ಬರುತ್ತೆ ಸರ್ ಇದ್ರಲ್ಲೂ. ಪ್ರೈಸ್ ಸರ್ ಇದು ಬಂದು ಬರೀ 1,65,000 ಆಗುತ್ತೆ. 1,65,000 ಟಾಪ್ ಎಂಡ್ ಮಾಡಲು. ಕೊರೋಲಾ 2007 ನೆಗೆಸ್ಟೇಬಲ್ ಸರ್. 2004 ಮಾಡಲು. 4 ಮಾಡಲಾ? 150 ಫೈನಲ್ ಮಾಡ್ಕೊಡೋಣ. 150 ಗೆ 1.8 ಲೀಟರ್ ಇಂಜಿನ್. ಇದು ಒಳ್ಳೆ ಪವರ್ಫುಲ್ ಇಂಜಿನ್ ಅಂತಾನೆ ಹೇಳ್ಬೋದು. ಡೆವೆಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ಆಫ್ ಕೋರ್ಸ್ ಒಂದೇ ಬರುತ್ತೆ. ನೆಕ್ಸ್ಟ್ ನಮ್ಮ ಜೊತೆ ಒಂದು ಅಸೆಂಟ್ ಇದೆ. ಅಸೆಂಟ್ ಬಗ್ಗೆ ಹೇಳಿ ಸರ್. ಅಸೆಂಟ್ 2002 ಮಾಡಲು, ಸೆಕೆಂಡ್ ಓನರ್. ಇದನ್ನು ಫ್ರೆಶ್ FC ಇನ್ಸೂರೆನ್ಸ್ ಸರ್. ಫ್ರೆಶ್ FC ಇನ್ಶೂರೆನ್ಸ್. ನಿಮ್ಗೆ ಟೈರ್ ಪ್ರೊಫೈಲ್ ನೋಡಿ ಸೂಪರ್ ಆಗಿದೆ. ಹೊಸ ಟೈರ್ ಎಲ್ಲ ಬರುತ್ತೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ ವೆಹಿಕಲ್ ಅಲ್ಲಿ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಮತ್ತೆ ನಿಮ್ಗೆ ಏನು ವೀಲ್ಸ್ ಕೂಡ ಸಕ್ಕದಾಗಿದೆ ಅಂತಾನೆ ಹೇಳ್ಬೋದು. ಕಂಪನಿ ಇದೆ ಅದು. ಹೌದು ಸರ್, ಕಂಪನಿ ಅಲಾಯ್ ವೀಲ್ಸ್. ಸೂಪರ್. ಪ್ರೈಸ್ ಏನ್ ಹೇಳಿದ್ರಿ ಸರ್? ಇದು ಬಂದು 1,10,000 ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಸರ್. 1,10,000 ವಿತ್ ಟ್ರಾನ್ಸ್ಫರ್. ಹೌದು. ಅಸೆಂಟ್ ಟಾರ್ನಾಡೋ ಇಂಜಿನ್ ಬರುತ್ತೆ ಸರ್. ಇದು ಟಾರ್ನಾಡೋನಾ? ಹೌದು ಸರ್. ಇದ್ಯಾವ್ದು ಹೊಸ ಅದು ಕೇಳ್ತಾ ಇದೀನಿ. ಸರ್ ಇದು ಬರೀ ಲಿಮಿಟೆಡ್ ಎಡಿಷನ್ ಅಲ್ಲಿ ಬಂದಿದೆ ಸರ್. ಹೌದಾ? ಲಿಮಿಟೆಡ್ ಎಡಿಷನ್. ಅದಕ್ಕೆ ಇದ್ರಿಗೆ ಟಾಪ್ ಎಂಡ್ ಮಾಡ್ಲಿಕ್ಕೆ ಇದೆಲ್ಲ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಇದು. ನೆಕ್ಸ್ಟ್ ನಮ್ ಜೊತೆ ಒಂದು ತುಂಬಾ ಜನ ನೋಡ್ತಾ ಇರ್ತೀರಾ, 800 ಇದೆ ಸರ್. 800 FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಬರೀ 65,000 ಕೊಡ್ತೀವಿ. 65,000? ಬರೀ 65,000. ಸೂಪರ್. 65,000ಕ್ಕೆ ನಿಮ್ಗೆ FC 5 ವರ್ಷ ಇದೆ ಸರ್. ಅದ್ರಲ್ಲಿ 5 ವರ್ಷ ಇದೆಯಾ? ಹೌದು. ಸೊ ಅದೆಲ್ಲ ಲ್ಯಾಪ್ಸ್ ಆಗಿ ಅಲ್ಲ ನಿಮ್ಗೆ ವಿದ್ದು 65,000 ಕೊಡ್ತಾ ಇರೋದು. ಹೌದು. ನೆಕ್ಸ್ಟ್ ನಮ್ ಜೊತೆ ಒಂದು ಏನಿದೆ, ಐಕಾನ್ ಸರ್. ಫೋರ್ಡ್ ಐಕಾನ್ ಡೀಸೆಲ್ ವೆಹಿಕಲ್. ನಿಮ್ಗೆ ಮೈಲೇಜ್ 18-20 ಬರುತ್ತೆ. ಇದನ್ನು ಟಾಪ್ ಎಂಡ್ ವೆಹಿಕಲ್. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಇದ್ರ ಪ್ರೈಸ್ ಬಂದು ನಿಮ್ಗೆ 1,65,000 ಆಗುತ್ತೆ ಸರ್. 1,65,000 ಗೆ ನಿಮ್ಗೆ ಐಕಾನ್ ಸಿಗ್ತಾ ಇದೆ. ಹಾಗೆ 800 ಇಂಟೀರಿಯರ್ ನೋಡಿ ತುಂಬಾನೇ ಚೆನ್ನಾಗಿದೆ. ಬರೀ 65,000 ಕೊಡ್ತಾ ಇದಾರೆ. ಇದು ಮಾಡ್ಲೇನ್ ಹೇಳಿದ್ರಿ? 2000 ಮಾಡಲ್ ಸರ್. ಇದು 2000? ಹೌದು. ನಮ್ ಜೊತೆ ಇನ್ನೊಂದು ಲೀನಿಯಾ ಇದೆ ಬ್ಲಾಕ್ ಕಲರ್ ಅಲ್ಲಿ ಸರ್. ಫಿಯಟ್ ಲೀನಿಯಾ ಪೆಟ್ರೋಲ್ ವೆಹಿಕಲ್ ಇದು. ನಿಮ್ಗೆ ಇದನ್ನು ಟಾಪ್ ಅಂಡ್ ಇಮೋಷನ್ ಪ್ಯಾಕ್ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಲೆದರ್ ಸೀಟ್ಸ್ ಬಂದು ನಿಮ್ಗೆ 9 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ಬರೀ 1,75,000 ಆಗುತ್ತೆ ಸರ್. 9 ಮಾಡಲ್ ವೆಹಿಕಲ್, ಸೆಕೆಂಡ್ ಓನರ್. ಬರೀ 175 175 ಗೆ ಕೊಡ್ತಾರೆ. ಅದು ಟಾಪ್ ಎಂಡ್ ಮಾಡಲು. ನಿಮ್ಗೆ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಟೈರ್ ಪ್ರೊಫೈಲ್ ಎಲ್ಲ ನೋಡಬಹುದು, ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. 4 ಕೂಡ JK ಟೈರ್ ಇದೆ ಅದರಲ್ಲಿ. ನಮ್ಮ ಹತ್ರ ಇನ್ನೂ ಒಂದು ಲೀನಿಯಾ ಇದೆ. ತುಂಬಾನೇ ಲೀನಿಯಾ ಇದೆ ಅಂತ. ಲೀನಿಯಾ 2009 ಮಾಡಲು, ಸೆಕೆಂಡ್ ಓನರ್, ಪೆಟ್ರೋಲ್ ವೆಹಿಕಲ್. ಇದು 1,55,000 ಆಗುತ್ತೆ ಸರ್. 1,55,000 ಗೆ 11 ಮಾಡಲು. ಹೌದು ಸರ್. ಸಿಂಗಲ್ ಓನರ್? ಇಲ್ಲ, 9 ಮಾಡಲು, ಸೆಕೆಂಡ್ ಓನರ್. ಓಕೆ. ನೆಕ್ಸ್ಟ್ ನಮ್ ಜೊತೆ ಒಂದು ವೆಂಟೋ ಇದೆ ಸರ್. ಇದು 2011 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು 2,85,000 ಆಗುತ್ತೆ. 2,85,000 ಗೆ ಸಿಂಗಲ್ ಓನರ್ 11 ಮಾಡಲು. ಹೌದು ಸರ್. ನೋಡಬಹುದು ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ಈವನ್ ವಿತ್ ನಿಮ್ಗೆ ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ. ಹೌದು. ಸೂಪರ್. ನೆಕ್ಸ್ಟ್ ಇಂಟೀರಿಯರ್ ಎಲ್ಲ ಸಕ್ಕದಾಗಿದೆ. ಅವಾಗಲೇ ನೋಡಿದೆ ನಾನು. ಡಿಸೈರ್ 2008 ಮಾಡಲು, 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್. ZDI ಇದು? ZXi. ZXi ಪೆಟ್ರೋಲ್. ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ನಿಮ್ಗೆ
ಲೆದರ್ ಸೀಟ್ಸ್ ಬರುತ್ತೆ ಮತ್ತೆ ಮ್ಯಾಗ್ ವೀಲ್ಸ್ ಬರುತ್ತೆ. ಮ್ಯಾಗ್ ವೀಲ್ಸ್ ಎಲ್ಲ ಸೂಪರ್ ಆಗಿದೆ. ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಸರ್. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ. ಇದು ZXi. ಏನ್ ಹೇಳಿದ್ರಿ ಪ್ರೈಸ್ ಸರ್? 245 ಗೆ ಫೈನಲ್ ಮಾಡ್ಕೊಡ್ತೀವಿ. 245 ಗೆ ZXi. ಹೌದು ಸರ್. ಸೂಪರ್. ವಿದ್ದು ನಿಮ್ಗೆ ಕರ್ನಾಟಕ ಮಾಡಿ ಕೊಡ್ತಾ ಇದಾರೆ ಈ ಗಾಡಿನ. ಸೊ ಇನ್ನೂ ಒಂದು ಡಿಸೈರ್ ಇದೆ. ಎಷ್ಟು ಡಿಸೈರ್ ಬೇಕು ಇಲ್ಲಿ ಬನ್ನಿ, ಒಂದೇ ಸ್ಪಾಟ್ ಅಲ್ಲಿ ನಿಮ್ಗೆ ಒಂದು 10-15 ಡಿಸೈರ್ ಸಿಕ್ಬಿಡುತ್ತೆ. ಡಿಸೈರ್ 2009 ಮಾಡಲು ಸೆಕೆಂಡ್ ಓನರ್ ನಿಮ್ಗೆ 245 ಸರ್. 245,000 ಸೆಕೆಂಡ್ ಓನರ್. 2009 ಮಾಡಲು. 9 ಮಾಡಲು. ಓಕೆ, ನೋಡ್ಬೋದು ಇಂಟೀರಿಯರ್ ಲೆದರ್ ಸೀಟ್ಸ್ ಎಲ್ಲ ಇದೆ. ಡ್ರೈವರ್ ಸೈಡ್ ಸ್ವಲ್ಪ ವೇರಿಯಂಟ್ ಟೈರ್ ಆಗಿದೆ. ಓವರ್ ಆಲ್ ಬಾಡಿ ಲೈನ್ ಎಲ್ಲ ಸೂಪರ್ ಆಗಿದೆ. ನೆಕ್ಸ್ಟ್ ನಮ್ ಜೊತೆ ಒಂದು ಹೋಂಡಾ ಸಿಟಿ ಇರುವಂತದ್ದು. ಹೋಂಡಾ ಸಿಟಿ 2000 ಮಾಡಲ್ ಇದು. ನಿಮ್ಗೆ ಫ್ರೆಶ್ 5 ವರ್ಷ FC 1 ವರ್ಷ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ಆಟೋಮೆಟಿಕ್ ವೆಹಿಕಲ್ ಇದು. ಆಟೋಮೆಟಿಕ್. 1,15,000 ಆಗುತ್ತೆ. 1,15,000 ನೆಗೋಷಿಯಬಲ್. ಹೌದು ಸರ್. ಅಸೆಂಟ್ ಸರ್ ಅಸೆಂಟ್ 2009 ಮಾಡಲು ನಿಮ್ಗೆ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಬರೀ 145 ಕೊಡೋಣ. 145 ಗೆ ಅಸೆಂಟ್ ಸಿಗುತ್ತೆ. ಹೌದು, ವಿತ್ ಮ್ಯಾಗ್ ವೀಲ್ಸ್. ಓಕೆ, ವಿತ್ ಮ್ಯಾಗ್ವಿಲ್ ಎಲ್ಲ ಇದೆ. ಸೊ ಇನ್ನೊಂದು ಕ್ವಿಡ್ ಇದೆ ನಮ್ಮ ಹತ್ರ. 2016 ಮಾಡಲು ಸೆಕೆಂಡ್ ಓನರ್ 2,55,000 ನೆಗೋಷಿಯಬಲ್ ಆಗ್ಕೊಡ್ತಾರೆ. ಎಷ್ಟು? 2,65,000 16 ಮಾಡಲು. 2016 ಮಾಡಲು 255 ಸರ್. 255 ನೆಗೋಷಿಯಬಲ್. ನೆಗೋಷಿಯಬಲ್. ಓನರ್ ಸಿಂಗಲ್. ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ನೆಕ್ಸ್ಟ್ ಇದು ಇಂಡಿಕಾ ವಿಸ್ತಾ ಯಾವ್ದಿದು? ಮಾಂಜಾ ಸರ್. ಟಾಟಾ ಮಾಂಜಾ 2009 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ವೆಹಿಕಲ್ ಇದು. 1,65,000 ಆಗುತ್ತೆ ಸರ್. 1,65,000 ಗೆ ನಿಮ್ಗೆ ಮಾಂಜಾ ಸಿಗ್ತಾ ಇರೋದೆ. ನೆಕ್ಸ್ಟ್ ನಮ್ದು 800 ಅಂತೂ 2 ಇದೆ. ಇದನ್ನು ನಿಮ್ಗೆ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 97 ಮಾಡಲು ನಿಮ್ಗೆ ಬರೀ 65,000 ಆಗುತ್ತೆ ಸರ್. ಇದು 65,000 ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್ ಅಷ್ಟೇ. ಹೌದು. ನೋಡಿ ಇಲ್ಲಿ ಎಕ್ಸ್ಟ್ರಾ ಲೈಟ್ಸ್ ಎಲ್ಲ ಹಾಕೊಂಡಿದ್ದಾರೆ. ಒಳ್ಳೆ ಥ್ರೋ ಇರುತ್ತೆ ಅಂತಾನೆ ಹೇಳ್ಬೋದು. ನಿಮ್ಗೆ ಒಳಗಡೆ ಇಂಟೀರಿಯರ್ ಅಲ್ಲಿ ಫ್ಯಾನ್ ಎಲ್ಲ ಇದೆ. ಲೆದರ್ ಸೀಟ್ಸ್ ಇದೆ. ಎಲ್ಲ ಇದೆ ಸರ್ ವೆಹಿಕಲ್ ಅಲ್ಲಿ. ಲೆದರ್ ಸೀಟ್ಸ್ ತುಂಬಾ ಆಕ್ಸೆಸರೀಸ್ ಎಲ್ಲ ಫಿಟ್ಟಿಂಗ್ ಮಾಡಿಸ್ಕೊಂಡಿದ್ದಾರೆ. ಇಂಟೀರಿಯರ್ ಕೂಡ ಒಳಗಡೆ ಅಂಬಿ ಮತ್ತೆ ಅಪ್ಪು ಅಜರಾಮರ ಅಪ್ಪುದೆಲ್ಲ ಇದಿದೆ. ಸೊ ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ. ಸೊ ನೆಕ್ಸ್ಟ್ ನಮ್ ಜೊತೆ ಒಂದು ಎಲಾಂಟ್ರಾ ಇದೆ ಸರ್. ಎಲಾಂಟ್ರಾ ಲಕ್ಸುರಿ ವೆಹಿಕಲ್ ಇದು. 2004 ಮಾಡಲು FC ಇನ್ಶೂರೆನ್ಸ್ ಎಲ್ಲ 5 ವರ್ಷ FC ಇದೆ ಸರ್. ಇದ್ರಲ್ಲೂ ಕರ್ನಾಟಕ ವೆಹಿಕಲ್ ಸೂಪರ್. ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ಇಂಟೀರಿಯರ್ ಅಲ್ಲಿ ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ. ಇಲ್ಲ ಸರ್, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಲೆದರ್ ಸೀಟ್ ಅಲ್ಲಿ ಚಿಕ್ಕ ಒಂದು ಹೋಲ್ ಆಗಿದೆ, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ಇದ್ರಲ್ಲಿ. ಓವರ್ ಅಲ್ಲಿ ಬಾಡಿ ಲೈನ್ ಎಲ್ಲ ಸೂಪರ್ ಆಗಿದೆ. ಏನ್ ಪ್ರೈಸ್ ಹೇಳ್ತಾ ಇದ್ದಾರೆ? 145 ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. 145 ಅಷ್ಟೇನಾ? ಹೌದು ಸರ್. ಲಕ್ಸುರಿ ವೆಹಿಕಲ್. ಲಕ್ಸುರಿ ವೆಹಿಕಲ್ ಸೂಪರ್. ನಮ್ಮ ಹತ್ರ ಒಂದು ಹೋಂಡಾ ಸಿಟಿ ಇದೆ. 9 ಮಾಡಲ್ ಅನ್ಕೊಂತೀನಿ. ಹೇಳಿ ಸರ್. ಹೋಂಡಾ ಸಿಟಿ 2009 ಮಾಡಲು VMT ವೇರಿಯಂಟ್ ಸರ್. ಇದು ಟಾಪ್ ಎಂಡ್ ವೆಹಿಕಲ್. ಟಾಪ್ ಎಂಡ್? ಹೌದು ಸರ್. ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ನಿಮ್ಗೆ ಮ್ಯಾಗ್ವಿಲ್ ಡಿಫರೆಂಟ್ ಟೈಪ್ ಬರುತ್ತೆ ಇದ್ರಲ್ಲಿ. ಹೌದು. ನಿಮ್ಗೆ ಡ್ಯೂಲ್ ಏರ್ ಬ್ಯಾಗ್ಸ್ ಎಲ್ಲ ಇದೆ ಸರ್. ಲೆದರ್ ಸೀಟ್, ಡ್ಯೂಯಲ್ ಏರ್ ಬ್ಯಾಗ್, ಲೆದರ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ ಸರ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ, ಟಾಪ್ ಅಂಡ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಏನು ಓಡಿದೆ ಸರ್ ಇದು? ಸರ್ ಇದು 75,000 ಓಡಿದೆ. ಓಕೆ, ಪ್ರೈಸ್? ಸಿಂಗಲ್ ಸೆಕೆಂಡ್ ಓನರ್ ವೆಹಿಕಲ್ 2,95,000 ಆಗುತ್ತೆ ಸರ್. 2,95,000. ಹೌದು ಸರ್. ವಿತ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. ವಿತ್ ಟ್ರಾನ್ಸ್ಫರ್. 2009 ಮಾಡಲ್ ಇದು. 9 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಟಾಪ್ ಎಂಡ್? ಹೌದು ಸರ್. ಟಾಪ್ ಎಂಡ್ GX ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಕಂಪನಿ ಫಿಟೆಡ್ ಮ್ಯಾಗ್ವಿಲ್ ಅದು. ಹೌದು. ಲೆದರ್ ಸೀಟ್ಸ್ ಎಲ್ಲ ಇದೆ. ಇಂಟೀರಿಯರ್ ಚೆನ್ನಾಗಿದೆ. ಸ್ಟೇರಿಂಗ್ ವೀಲ್ ಎಲ್ಲ ಸೂಪರ್ ಆಗಿದೆ. ನ್ಯೂ ಶೇಪ್ ತರ ಇದೆ. ಹೌದು ಸರ್. ಓವರ್ ಆಲ್ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತಾ ಇದೆ ಸರ್ ಇದು? ಸರ್ ಇದು ಬಂದು 1,90,000 ಆಗುತ್ತೆ ಸರ್. 1,90,000 ಗೆ 9 ಮಾಡಲು. 9 ಮಾಡಲ್ ಸಿಗ್ತಾ ಇದೆ ಸರ್. Chevrolet Beetle 2013 ಮಾಡಲು ಡೀಸೆಲ್ ವೆಹಿಕಲ್ ಇದು. ಡೀಸೆಲ್? ಹೌದು ಸರ್. ಓಕೆ, ಫ್ರೆಶ್ ಯೂಸ್ ಆಗಿದೆ. ಮೈಲೇಜ್ ಬರುತ್ತೆ. ಇದು ಪ್ರೈಸ್ ಬಂದು 1,85,000 ಆಗುತ್ತೆ ಸರ್. 1,85,000 ಆಗುತ್ತೆ. ಟೈರ್ ಪ್ರೊಫೈಲ್ ಸ್ವಲ್ಪ ಕಮ್ಮಿ ಇದೆ. ಇಂಟೀರಿಯರ್ ನೋಡಬಹುದು. ಕುಶನ್ ಫಿನಿಶ್ ಅಲ್ಲಿ ಸೀಟ್ ಇದೆ. ಮ್ಯೂಸಿಕ್ ಸಿಸ್ಟಮ್ ಇಲ್ಲ. ಡ್ಯೂಲ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಪವರ್ ವಿಂಡೋ ಎಲ್ಲ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಇಲ್ಲ. ನೆಕ್ಸ್ಟ್ ಇದು ಸರ್ ಫ್ಯಾಬಿಯಾ 2009 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ನಿಮ್ಗೆ ಟಾಪ್ ಎಂಡ್ ಬರುತ್ತೆ. ನಿಮ್ಗೆ ಮ್ಯಾಗ್ ವೀಲ್ಸ್, ಡ್ಯೂಲ್ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಸರ್. ಎಲ್ಲ ಬರುತ್ತೆ. ಪ್ರೈಸ್ ಸರ್ ಇದು ಬಂದು ನಿಮ್ಗೆ 1,95,000 ಆಗುತ್ತೆ. 1,95,000 ಗೆ ನಿಮ್ಗೆ ಫಾಬಿಯಾ ಟಾಪ್ ಎಂಡ್. ಹೌದು ಸರ್. ಒಂದು SX4 ಇದೆ ವೈಟ್ ಕಲರ್ ಅಲ್ಲಿ. ಅದು ಟಾಪ್ ಎಂಡ್ ಇಲ್ಲ, ಮಿಡ್ ವೇರಿಯಂಟ್ ಬರುತ್ತೆ. ಹೇಳಿ ಸರ್. ಸರ್ ಇದು ಬಂದು 2011 ಮಾಡಲು VXi ವೇರಿಯಂಟ್. ನಿಮ್ಗೆ 2,45,000 ಆಗುತ್ತೆ. 2,45,000 ಗೆ 11 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ನಿಮ್ಗೆ ಇಂಜಿನ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಷ್ಟು ಓಡಿದೆ ಸರ್ ಇದು? ಇದು 75 ಓಡಿದೆ. 75 ಅಷ್ಟೇ ರೆಕಾರ್ಡೆಡ್? ಹೌದು ಸರ್. ನೆಕ್ಸ್ಟ್ ಇನ್ನೊಂದು ನಮ್ಮ ಹತ್ರ ಡಿಸೈರ್ ಇದೆ. ಗೋಲ್ಡ್ ಫಿನಿಶ್ ಅಲ್ಲಿ ಇದೆ. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಹೇಳಿ ಸರ್. ಸರ್ 2009 ಮಾಡಲು VXi ವೇರಿಯಂಟ್ ಇದು. ನಿಮ್ಗೆ 2,55,000 ಆಗುತ್ತೆ ಸರ್. 2,55,000 9 ಮಾಡಲ್ ಸಿಗ್ತಾ ಇದೆ. ಸೆಕೆಂಡ್ ಓನರ್. ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ನೋಡಬಹುದು. ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ಲೆದರ್ ಸೀಟ್ಸ್ ಎಲ್ಲ ಇದೆ. ಹೌದು. ಚೆನ್ನಾಗಿ ಮೇಂಟೈನ್ ಆಗಿದೆ. ಎಷ್ಟು ಓಡಿದೆ ಸರ್ ಇದು?
ಸರ್ ಇದು 75,000 ನೋಡಿದ್ವಿ. FCL ಇದೆಯಾ? ಹೌದು ಸರ್, ಎಲ್ಲ ರನ್ನಿಂಗ್ ಇದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಡಸ್ಟರ್ ಇದೆ ಸರ್. ಡಸ್ಟರ್ 14 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, ಬ್ರಾಂಡ್ ನ್ಯೂ ಕಂಡೀಷನ್ ಇದೆ, ಟೈರ್ ಕಂಡೀಷನ್ ಎಲ್ಲ. ಸೆಕೆಂಡ್ ಓನರಾ? ಹೌದು ಸರ್. ಓಕೆ, 14 ಮಾಡಲ್ ವೆಹಿಕಲ್, ಸಿಂಗಲ್ ಓನರಾ ಸೆಕೆಂಡ್ ಓನರಾ? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಪ್ರೈಸ್ ಸರ್ ಬರೀ ನಿಮ್ಗೆ 4,25,000 ಆಗುತ್ತೆ. 4,25,000 ಗೆ 14 ಮಾಡಲು ಸೆಕೆಂಡ್ ಓನರ್ ನಿಮ್ಗೆ ವಿತ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. ವಿತ್ ಟ್ರಾನ್ಸ್ಫರ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಾರೆ. ನೆಕ್ಸ್ಟ್ ನಮ್ಮ ಜೊತೆ ಇನ್ನೊಂದು ಫಿಗೋ ಇದೆ ಸರ್. ಫೋರ್ಡ್ ಫಿಗೋ 2010 ಮಾಡಲು, ನಿಮ್ಗೆ ಬರೀ 155 ಆಗುತ್ತೆ. 155 ಗೆ ಸೆಕೆಂಡ್ ಓನರ್ ಅಲ್ವಾ? ಹೌದು ಸರ್. ನೆಕ್ಸ್ಟ್ ಇನ್ನೊಂದು ಡಿಸೈರ್ ಎಷ್ಟಿದೆ ಸರ್ ನಿಮ್ಮ ಹತ್ರ? ಸರ್ ಡಿಸೈರ್ ನಮ್ಮ ಹತ್ರ 10 to 15 ವೆಹಿಕಲ್ಸ್ ಇದೆ. ನೆಕ್ಸ್ಟ್ ಬರ್ತಾ ಇದೆ. ಹೌದು, ಹೇಳಿ ಸರ್. ಇದು 9 ಮಾಡಲು, ಸಿಂಗಲ್ ಓನರ್, ಇದು 245 ಆಗುತ್ತೆ. 245 ಗೆ ಸಿಂಗಲ್ ಓನರ್ 9 ಮಾಡಲು. ನೆಕ್ಸ್ಟ್ ನಮ್ ಜೊತೆ ವ್ಯಾಗನರ್ ಸರ್ 11 ಮಾಡಲು, ಬರೀ ನಿಮ್ಗೆ 2,45,000. 2,45,000 ಗೆ ನ್ಯೂ ಶೇಪ್ ಸಿಗುತ್ತೆ. ಅದು ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ಈವನ್ ನಿಮ್ಗೆ ಅದು ಪ್ಲೇಟ್ ಕೂಡ ಚೇಂಜ್ ಮಾಡಿಲ್ಲ. ಹೌದು. ನೆಕ್ಸ್ಟ್ ನಿಮ್ಮ ಹತ್ರ ಅಸೆಂಟ್ ಸರ್, ಇದು 2008 ಮಾಡಲು, ಫ್ರೆಶ್ 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್ ಮಾಡ್ಕೊಡ್ತೀವಿ. 1,50,000 ಆಗುತ್ತೆ. 1,50,000 ಗೆ ಫ್ರೆಶ್ FC ಇನ್ಶೂರೆನ್ಸ್ ಜೊತೆಗೆ ವಿತ್ ಟ್ರಾನ್ಸ್ಫರ್. ಹೌದು, ಎಲ್ಲ ಸೇರಿ. ಆಮೇಲೆ ಲೀನಿಯಾ 2009 ಮಾಡಲು, ಪೆಟ್ರೋಲ್ ವೆಹಿಕಲ್, ಇಮೋಷನ್ ಪ್ಯಾಕ್ ಸರ್. ಇದು ಟಾಪ್ ಎಂಡ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ನಿಮ್ಗೆ ಬರೀ ನಿಮ್ಗೆ 2,10,000 ಆಗುತ್ತೆ. 2,10,000 ಗೆ ಡೀಸೆಲ್ ವೆಹಿಕಲ್ ಸಿಗ್ತದೆ. ಪೆಟ್ರೋಲ್ ಅದು. ಹೌದು.